ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಜೂನ್ 18ನೇ ತಾರೀಕು ಹಲವಾರು ವಿಶೇಷತೆಗಳು ಹೊಂದಿದೆ. ಅದೇನು ವಿಶೇಷತೆ ಅಂತ ನೋಡೋಣ. ಅದರ ಜೊತೆಗೆ ಯಾರೆಲ್ಲ ತಮ್ಮ ಬರ್ಡೇ ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ, ನಾಮಕರಣಗಳನ್ನು ಮಕ್ಕಳು ಮಾಡ್ಕೊಳ್ತಿದ್ದಾರೆ, ಅವರಿಗೆಲ್ಲ ಶುಭಾಶಯಗಳನ್ನು ತಿಳಿಸ್ತಾ ಯಾರ್ಯಾರು ಕಾಲ್ ಮಾಡ್ತಾರೆ ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡೋಣ, ಮಾತಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಸುಂದರವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಜೂನ್ 18, ಕೇವಲ ಇನ್ನು 2 ದಿವಸ ಮಾತ್ರ ಇದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವೆಲ್ಲರೂ ಸೆಲೆಬ್ರೇಟ್ ಮಾಡಬೇಕಿದೆ. ಅದೆಲ್ಲರೂ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯ ಮತ್ತು ಅವಶ್ಯಕ ಇರತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಇದರ ಒಂದು ಮುತುವರ್ಜಿಯಿಂದ, ಅತ್ಯಂತ ಕಾಳಜಿಯಿಂದ ದೇಶದ ಎಲ್ಲರ ಜನರ ಆರೋಗ್ಯ ಸುರಕ್ಷತೆಯ ದೃಷ್ಟಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದನ್ನು ಮೊಟ್ಟ ಮೊದಲನೇ ಬಾರಿಗೆ 2014ರಲ್ಲಿ ಕಾರ್ಯಕ್ಕೆ ತೊಗೊಂಬಂದರು. ಇದು 10ನೇ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಒಂದು ತುಂಬ ಸಂತೋಷದ ಮತ್ತು ಹೆಮ್ಮೆಯ ವಿಚಾರ ಏನಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಪಂಚದ 195 ರಾಷ್ಟ್ರಗಳಲ್ಲಿ 177 ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾವೆ. ಇನ್ನು ಕೆಲವೇ 18 ರಾಷ್ಟ್ರಗಳು ಮಾತ್ರ ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿಲ್ಲ ಮತ್ತು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಸೊ ಅಪಾರ್ಟ್ ಫ್ರಮ್ ದಟ್ ಎಲ್ಲ ರಾಷ್ಟ್ರಗಳು ಅತ್ಯಂತ ವಿಜೃಂಭಣೆಯಿಂದ, ಅದರಲ್ಲೂ ಕೂಡ ನಮ್ಮ ಭಾರತದ ವಿಶ್ವಗುರು ಅಂತ ಹೇಳ್ಕೊಳ್ತಕ್ಕಂಥ ಹೆಮ್ಮೆಯ ಭಾರತದ ಇಂಡಿಯನ್ ಪ್ರೋಟೋಕಾಲ್ ಏನಿದೆ 45 ಮಿನಿಟ್ಸು, ಆ 45 ಮಿನಿಟ್ಸ್ದು 7 to 7:45 ಪ್ರೋಟೋಕಾಲಲ್ಲೇ ಎಲ್ಲ ದೇಶಗಳು, ಮತ್ತೊಮ್ಮೆ ಹೇಳ್ತಿದ್ದೀನಿ, ಎಲ್ಲ 177 ದೇಶಗಳು ಒಟ್ಟಿಗೆ ಒಂದೇ ಒಂದು ಸಮಯಕ್ಕೆ ಯೋಗವನ್ನು ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಪಾಲಿಸ್ತಾ ಇದ್ದಾವೆ. ಸೊ ಇದು ನಿಜಕ್ಕೂ ನಾವೆಲ್ಲ ಭಾರತೀಯರು ಅತ್ಯಂತ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಏಕೆಂದರೆ ನಾವು ಕೇವಲ 1-2 ರಾಷ್ಟ್ರ ಅಲ್ಲ, 177 ರಾಷ್ಟ್ರಗಳಿಗೆ ಒಟ್ಟಿಗೆ ಯೋಗ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ಜಾರಿಯಲ್ಲಿ ತಂದಿದ್ದೇವೆ. ಅದಕ್ಕೆ ನಾವು ವಿಶ್ವಗುರು ಆಗಿದ್ದೇವೆ. ಇನ್ನು ಕೆಲವು ದಿನಗಳು ವೀಕ್ಷಕರೇ, ಈ ಒಂದು ಉಳಿದಿರ್ತಕ್ಕಂಥ 18 ರಾಷ್ಟ್ರಗಳು ಕೂಡ ನಮ್ಮ ಜೊತೆಯಲ್ಲಿ ಬರ್ತವೆ. ನಾವು ಕೊನೆಗೆ 177 ರಾಷ್ಟ್ರಗಳಿಗೆ ವಿಶ್ವಗುರು ಆಗಿದ್ದೀವಿ. ಅದು ಸಂಪೂರ್ಣ ವಿಶ್ವಕ್ಕೆ ಗುರು ಆಗೋದ್ರಲ್ಲಿ ದೂರ ಇಲ್ಲ ಆ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ಇವತ್ತು ಇನ್ನು ಯೋಗದ ಬಗ್ಗೆ ಮಾತಾಡೋಣ. ಹೆಚ್ಚಾಗಿ ಯೋಗವನ್ನು ಯಾರೆಲ್ಲ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಎಷ್ಟು ದಿವಸಗಳಿಂದ ಮಾಡ್ತಾರೆ ಕೇಳೋಣ. ಅದರ ಜೊತೆಗೆ ಅವರಿಗೆ ಯೋಗ ಮಾಡೋದ್ರಿಂದ ಏನೆಲ್ಲ ಲಾಭ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಒಂದಷ್ಟು ಯೋಗ ಕುರಿತಾಗಿ ಪುಟ್ಟ ಪ್ರಶ್ನೆಗಳನ್ನು ನಾನು ಕೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅವ್ರು ಯಾರಿಗೆಲ್ಲ ಉತ್ತರ ಗೊತ್ತಿದೆ ಅವ್ರ ಉತ್ತರಗಳನ್ನ ಹೇಳ್ಬೋದು. ಮತ್ತು ಯಾರಾದರೂ ಒಗಟುಗಳನ್ನು ಹೇಳ್ತಾ ಇದ್ದರೆ ಆ ಒಗಟುಗಳನ್ನು ಕೇಳೋಣ. ಅದೇ ರೀತಿ ಅವರು ಹೇಗೆ ಯೋಗವನ್ನು ಮಾಡಲಿಕ್ಕೆ ಬೇರೆಯವರಿಗೆ ಪ್ರೇರೇಪಣೆ ಆಗ್ತಾರೆ ಅಂತ ಅನ್ನೋದನ್ನು ಕೂಡ ನೋಡೋಣ. ಅದರ ಜೊತೆಗೆ ಇವತ್ತು ದಿನ ವಿಶೇಷದಲ್ಲೆಂದರೆ, ಕನ್ನಡದ ಕಾವ್ಯಾನಂದ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಕವಿಶ್ರೇಷ್ಠರಾಗಿರ್ತಕ್ಕಂಥ ನಮ್ಮ ಸಿದ್ದಯ್ಯ ಪುರಾಣಿಕ್ ಅವರ ಜನ್ಮದಿನದ ಒಂದು ಸ್ಮರಣೆಯನ್ನು ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಸೊ ಕವಿಗಳಿಗೆ ಇವ್ರ ಬಗ್ಗೆ ಹೆಚ್ಚಾಗಿ ಗೊತ್ತಿರುತ್ತೆ. ಆ ವಿಚಾರವನ್ನು ಕೂಡ ನಾನು ಇವತ್ತು ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸಾಕಷ್ಟು ಉದ್ಯೋಗ ವಾರ್ತೆಯನ್ನು ಹೊತ್ತು ತಂದಿದ್ದೀನಿ. ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ ಅವರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಹೊಸ ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡಬೇಕು, ಹೊಸ ಒಂದು ಹೀರೋಯಿನ್ಗಳನ್ನು ಪುಟ್ಟ ಪಾತ್ರಗಳನ್ನ ನೋಡಿದಾಗ ಮನೇಲಿ ಕೂತ್ಕೊಂಡ್ರು ನಿಮಗೂ ಅನ್ನಿಸ್ತಾ ಇರ್ಬೋದು, ನನಗೆ ಇಂಥ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಆ್ಯಕ್ಟಿಂಗ್ ಮಾಡಬಲ್ಲೆ, ನನ್ನಲ್ಲಿ ಒಂದು ಕಲೆ ಇದೆ, ನನ್ನ ಚಿಕ್ಕ ವಯಸ್ಸಿನಲ್ಲಿ ಅಥವಾ ನನ್ನ ಸ್ಕೂಲ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೆ, ಬಟ್ ನನಗೆ ಒಂದು ಸರಿಯಾದ ಮಾರ್ಗದರ್ಶನ ಸಿಗಲಿಲ್ಲ, ಸೂಕ್ತವಾದ ವೇದಿಕೆ ಸಿಗಲಿಲ್ಲ ಅಂತ ಏನಾದರೂ ನಿಮ್ಮಲ್ಲಿ ಒಂದು ಆ ಫೀಲಿಂಗ್ಸ್ ಇತ್ತು ಅಂದರೆ ಡೋಂಟ್ ವರಿ. ಇತ್ತೀಚೆಗೆ ನನಗೆ ಸಾಕಷ್ಟು ಧಾರಾವಾಹಿಗೆ ಪಾತ್ರಧಾರಿಗಳು ಬೇಕಾಗಿರ್ತಕ್ಕಂಥ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪೂರ್ವಾಪರ ಪರೀಕ್ಷೆ ಮಾಡಿಕೊಂಡು ಜೆನ್ಯೂನಿಟಿ ಇತ್ತು ಅಂದರೆ ಅದರಲ್ಲಿ ನೀವು ಖಂಡಿತ ಭಾಗವಹಿಸ್ಬೋದು. ನೀವೇನಾದ್ರು ಆ ಆಡಿಷನ್ಸ್ಗಳಲ್ಲಿ ಸೆಲೆಕ್ಟ್ ಆದ್ರಿ ಅಂದರೆ ಸೊ ಖಂಡಿತ ನೀವು ಕೂಡ ಆ ಒಂದು ಕಿರುತೆರೆಯ ಮೇಲೆ ಬರ್ತಕ್ಕಂಥ ಸುವರ್ಣಾವಕಾಶ ನಿಮಗಿದೆ. ಸೊ ಯಾರ್ಯಾರು ಆ ಒಂದು ಭಾಗದಲ್ಲಿ ಆಸಕ್ತಿಯನ್ನು ಹೊಂದಿದಿರಿ ಅದನ್ನು ಪ್ರಯತ್ನ ಮಾಡಿ. ಸೊ ನನ್ನ ಹತ್ರ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನ ನಾನು ನಿಮಗೆ ಕಾರ್ಯಕ್ರಮದ ಮಧ್ಯದಲ್ಲಿ ಅಥವಾ ಕಾರ್ಯಕ್ರಮದ ಕೊನೆಯಲ್ಲಿ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ನಾನು ಇನ್ನಷ್ಟು ಕೆಲಸಗಳ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕಿದೆ. ಯಾರೆಲ್ಲ ಉದ್ಯೋಗ ಅರಸ್ತೀರಿ ಅವ್ರಿಗೂ ಕೂಡ ಒಂದು ಮೆಸೇಜ್ ಏನಿದೆ. ಮತ್ತು ರೈತರು ಕೂಡ ಸಾಕಷ್ಟು ಒಂದು ಇನ್ಫಾರ್ಮೇಷನ್ನ ಅವಶ್ಯಕತೆ ಇರುತ್ತೆ. ಈ ಒಂದು PM ಕಿಸಾನ್ ಆಗಿರ್ಬೋದು, ಅಥವಾ ಅವ್ರಿಗೆ ಬೇಕಾಗ್ತಕ್ಕಂಥ ಬೆಳೆಗಳ ಒಂದು ಕುರಿತಾಗಿರ್ಬೋದು, ಎಲ್ಲೆಲ್ಲಿ ನನಗೆ ಯಾವ ರೀತಿಯ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಆ ಇನ್ಫಾರ್ಮೇಷನ್ಗಳನ್ನು ನಾನು ಹೆಕ್ಕಿ ತೆಗೆಯೋ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಅದನ್ನು ನಿಮ್ಮ ಬಳಿಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ನಾನು ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯಮಾಡಿ ತಾವೆಲ್ಲರೂ ತಮ್ಮ ಹುಟ್ಟುಹಬ್ಬ, ಆನಿವರ್ಸರಿ ಮತ್ತು
ನಾಮಕರಣಗಳಿಗೆ ಶುಭಾಶಯ ಕೋರೋದನ್ನು ಅಷ್ಟೇ ಅಲ್ಲದೆ ನಿಮ್ಮ ಹತ್ರ ಏನಾದರೂ ನಮ್ಮ ಒಂದು ವಿಷಯವನ್ನು ಹೊರತುಪಡಿಸಿ ನಿಮ್ಮ ಹತ್ರ ಏನಾದರೂ ತುಂಬ ಸ್ಪೆಷಲ್ ಆಗಿರ್ತಕ್ಕಂಥ ನ್ಯೂಸ್ ಇದೆ, ದಯಮಾಡಿ ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ ಒಂದು ದಿವಸ ಮುಂಚಿತವಾಗಿ ಅದನ್ನು ನಮಗೆ ಇನ್ಫಾರ್ಮೇಷನ್ ನೀವು ಕೊಟ್ಟಿದ್ದೇ ಆಗಿದ್ದರೆ, ಅದು ಯಾವುದಾದ್ರೂ ಒಂದು ಒಳ್ಳೆ ಮೆಸೇಜ್ ಇರತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಒಂದು ಸಮಾಜಮುಖಿ ಕೆಲಸ ಆಗಿರ್ಬೋದು, ಅಥವಾ ಒಂದು ಪರಿಸರಕ್ಕೆ ಕೊಡುಗೆ ಕೊಡ್ತಕ್ಕಂಥ ಯಾವುದೇ ಒಂದು ಕೆಲಸ ಆಗಿದ್ದರೆ ದಯವಿಟ್ಟು ಅದನ್ನು ನಮಗೆ ನೀವು ಮುಂಚಿತವಾಗಿ ತಿಳಿಸಿದ್ರಿ ಅಂದರೆ ಆ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನಾವು ಉಚಿತವಾಗಿ ಕವರೇಜ್ ಮಾಡಿಕೊಂಡು ನಮ್ಮ ಒಂದು V1 ವಾಹಿನಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಯಾಕೆಂದರೆ V1 ವಾಹಿನಿಯ ಮೊಟ್ಟ ಮೊದಲನೇದಾಗಿರ್ತಕ್ಕಂಥ ಮತ್ತು ಜವಾಬ್ದಾರಿಯುತ ಕೆಲಸ ಏನು ಅಂದರೆ ಸಮಾಜಮುಖಿ ಕೆಲಸಗಳಿಗೆ ಸದಾ ಬೆನ್ನೆಲುಬಾಗಿರ್ತಕ್ಕಂಥದ್ದು ಮತ್ತು ಅದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು. ಹಾಗಾಗಿ ಯಾರೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತೀರಿ ಮತ್ತು ಸಮಾಜಮುಖಿ ಕೆಲಸಗಳನ್ನ ಮಾಡ್ತೀರಿ ದಯವಿಟ್ಟು ನಮಗೆ ಸಂಪರ್ಕ ಮಾಡಿ, ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಪರಿಚಯಸ್ಥರು ಯಾರಾದರೂ ಆ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ರೆ ದಯಮಾಡಿ ಅದರ ಬಗ್ಗೆ ನಮಗೆ ತಿಳಿಸಿದ್ರೆ ಖಂಡಿತ ಅವರಿಗೆ ಗೊತ್ತಿಲ್ಲದಾಗೆ ಅವ್ರಿಗೆ ಸರ್ಪ್ರೈಸ್ ಆಗಿ ನಾವು ಆ ವಿಚಾರವನ್ನು ನಮ್ಮ V1 ವಾಹಿನಿಯಲ್ಲಿ ತಿಳಿಸೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ. ಅದರ ಜೊತೆಗೆ ಯಾರೆಲ್ಲ ಈ ರೀತಿಯ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸಬೇಕು ಅಂತಿದ್ದಾರೆ ಅವ್ರಿಗೂ ಕೂಡ ಒಂದು ಮಾದರಿ ಆಗೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಏಕೆಂದರೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ತಾನೇ ಶಾಲೆ ಪ್ರಾರಂಭ ಆಗ್ತಿದೆ. ತುಂಬ ಜನ ನಾನು ನೋಡಿದ್ದೀನಿ ಎಲೆಮರೆಕಾಯಿಯಂತೆ ಮಕ್ಕಳಿಗೆ ಪುಸ್ತಕಗಳನ್ನು ಕೊಡಿಸ್ತಾನೆ ಇರ್ತಾರೆ. ಅದು 1-2 ಸಂಖ್ಯೆಯಲ್ಲೆಲ್ಲ ನೂರಾರು ಜನರಿಗೆ ಪುಸ್ತಕವನ್ನು ದಾನ ಮಾಡ್ತಾರೆ, ಮತ್ತು ನೂರಾರು ಜನರಿಗೆ ಸ್ಕೂಲ್ ಬಟ್ಟೆಗಳನ್ನ ಕೊಡಿಸ್ತಾರೆ, ಶೂಸ್ ಕೊಡಿಸ್ತಾರೆ, ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ರೈನ್ ಕೋಟ್ಗಳನ್ನ ಛತ್ರಿಗಳನ್ನ ಕೊಡಿಸ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಎಷ್ಟೋ ಜನ ತಾವು ಕೊಟ್ಟಿದ್ದೀವಿ ಅಂತ ಗೊತ್ತಾಗ್ದೇ ಗುಪ್ತವಾಗಿರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಎಷ್ಟೋ ಜನ ಮಕ್ಕಳಿಗೆ ಸ್ಕೂಲ್ ಫೀಸನ್ನು ಕೂಡ ಕಟ್ತಾ ಇದ್ದಾರೆ. ನಿರಂತರವಾಗಿ ಆ ಮಕ್ಕಳ ವಿದ್ಯಾಭ್ಯಾಸವನ್ನು ಕೂಡ ನೋಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಅಂತಾರೆ ಎಲ್ಲರಿಗೂ ಕೂಡ ನಾವೆಲ್ಲ ಕೈ ಜೋಡಿಸಿ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಅವರ ಸೇವೆ ನಿರಂತರವಾಗಿ ಹೀಗೆ ಮುಂದುವರಿಲಿ. ಏಕೆಂದರೆ ಒಂದು ಗಾದೆ ಇದೆ, ತಮಗೆಲ್ಲ ಗೊತ್ತಿರೋ ಹಾಗೆ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗುವ ಮಧ್ಯೆ ಬರೀ ಕತ್ತಲೆ ಅಂತ ಹೇಳ್ಬಿಟ್ಟು. ಸೊ ನಾವು ಬರುವಾಗಲೂ ಏನೂ ತೊಗೊಂಬರೋಲ್ಲ, ಮತ್ತು ಆ್ಯಸ್ ಯೂಶುವಲ್ ತಮಗೆಲ್ಲ ಗೊತ್ತಿರೋ ಹಾಗೆ ಹೋಗುವಾಗಲೂ ಏನೂ ತೊಗೊಂಡು ಹೋಗೋದಿಲ್ಲ. ಸೊ ಏನು ಇಲ್ಲಿ ಗಳಿಸಿರ್ತೀವಿ ಅದನ್ನು ಇಲ್ಲೇ ನಾವು ಖರ್ಚು ಮಾಡಿ ಹೋಗಬೇಕು. ಸೊ ಒಂದು ಕಾಲರ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ಯಾರಿದು? ನಾವು ಅನಿತಾ ಅಂತ ಮಾತಾಡೋದು. ಎಸ್ ಮೇಡಮ್, ದಯವಿಟ್ಟು ಟಿವಿ ವ್ಯಾಲ್ಯೂಮನ್ನ ಮ್ಯೂಟ್ ಮಾಡಿ ಮತ್ತು ಟಿವಿಯಿಂದ ಒಂಚೂರು ಹೊರಗಡೆ ಬಂದು ಮಾತಾಡಿ ಮೇಡಮ್, ಎಕೋ ಆಗ್ತಾ ಇದೆ. ಓಕೆ, ಕರೆ ಕಟ್ಟಾಯಿತು. ಬಹುಶಃ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಕೂಡ ಇದೆ, ಯಾಕೆಂದರೆ ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಾ ಇರೋದ್ರಿಂದ. ನಾನು ಹೇಳ್ತಾ ಇದ್ದೆ, ಯಾರೆಲ್ಲ ಒಂದು ಶಾಲೆಯ ಫೀಸ್ಗಳನ್ನ ಕಟ್ತಾ ಇದ್ದೀರಿ, ಸೊ ಅವರೆಲ್ಲ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ. ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ಎಲೆಮರೆಕಾಯಿ ಹಾಗೆ ಈ ಒಂದು ಪವಿತ್ರವಾದ ಕೆಲಸವನ್ನು ಮಾಡ್ತಾಯಿದ್ದೀರಿ. ಏಕೆಂದರೆ ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನವಂತ ಹೇಳ್ತಾರೆ. ಸೊ ಅಂಥ ಒಂದು ಕೆಲಸದಲ್ಲಿ ನೀವು ತೊಡಗಿರ್ತಕ್ಕಂಥದ್ದು ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಕೆಲಸ. ಆ ನಿರಂತರವಾದ ಕೆಲಸ ಹಾಗೇ ಮುಂದುವರಿಸಿ, ಅದ್ರ ಜೊತೆಗೆ ಆ ನೀವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸವನ್ನು ಇನ್ನಷ್ಟು ಜನಕ್ಕೆ ಪ್ರಚಾರ ಮಾಡಿ. ಸೊ ಅದರಿಂದ ಪ್ರೇರೇಪಣೆ ಮಾಡಿ ನೀವು 10 ಜನಕ್ಕೆ ಸ್ಕೂಲ್ ಫೀಸ್ ಕಟ್ಟಿದ್ರೆ ಅಟ್ಲೀಸ್ಟ್ ಯಾರಾದರೂ ಮುಂದೆ ಒಂದು ಮಗುದ ಫೀಸ್ ಕಟ್ಟಿದ್ರು ಕೂಡ ಅದೆಲ್ಲ ಒಂದು ಕಡೆ ಅವ್ರಿಗೆ ಇನ್ನೊಂದು ಹೊಸ ಮಗುಗೆ ಸಹಾಯ ಆಗುತ್ತೆ. ಏಕೆಂದರೆ ಇವತ್ತು ಆರ್ಥಿಕವಾಗಿ ಹಿಂದಿರ್ತಕ್ಕಂಥ ಮಕ್ಕಳು ಎಲ್ಲರಿಗೂ ಕೂಡ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಅದು ಸಹಾಯ ಮಾಡುತ್ತೆ. ಏಕೆಂದರೆ ಬಾಲಕಾರ್ಮಿಕ ಪದ್ಧತಿಗೆ ಒಂದು ಮುಕ್ತಿಯನ್ನು ನೀಡಬೇಕು ಅಂದರೆ ಖಂಡಿತ ಈ ರೀತಿ ಅವಶ್ಯಕತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ಸ್ಕೂಲ್ ಫೀಸನ್ನು ಕಟ್ಟೋದ್ರ ಮೂಲಕ, ಅವ್ರಿಗೆ ಪುಸ್ತಕಗಳನ್ನು, ಅಗತ್ಯ ಇರತಕ್ಕಂಥ ವಸ್ತುಗಳನ್ನು ನೀಡೋದ್ರ ಮೂಲಕ ನಾವು ಅವರಿಗೆ ಒಂದು ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಖಂಡಿತ ಆ ಮಕ್ಕಳು ಮುಂದೆ ಒಂದು ದಿವಸ ಚೆನ್ನಾಗಿ ಓದಿ ನಮ್ಮ ದೇಶಕ್ಕೆ ಏನಾದರೂ ಒಂದು ಸಾಧನೆಯನ್ನು ಮಾಡಿ ನಮ್ಮ ದೇಶದ ಹಿರಿಮೆಯನ್ನು ಎತ್ತಿಸೋದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ಬೋದು. ಅದರಲ್ಲಿ 2 ಮಾತಿಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋಣ, ನಾವೆಲ್ಲರೂ ಒಂದು ಜವಾಬ್ದಾರಿಯುತವಾದ ಹೆಜ್ಜೆಯನ್ನು ಇಡೋಣ. ಸೊ ಅದಕ್ಕೆ ನಿಮಗೆ ಬೆಂಬಲವಾಗಿ ಸದಾ V1 ಇರುತ್ತೆ. ಯಾವುದೇ ರೀತಿಯ ಒಂದೇ ₹1 ಚಾರ್ಜ್ ಮಾಡದೆ ಅಂಥ ಒಂದು ಒಳ್ಳೆಯ ವಿಚಾರಗಳನ್ನು ನಾವು ಉಚಿತವಾಗಿ ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ. ಸೊ ಹಾಗಾಗಿ ಇನ್ಯಾದರೆ ತಡ ಮಾಡದೇನೆ ದಯವಿಟ್ಟು ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳನ್ನು ಒಂದು ದಿವಸ ಮುಂಚಿತವಾಗಿ ನಮ್ಮ V1 ವಾಹಿನಿಯ ಈ ಒಂದು ಟ್ರೋಲ್ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ದಯಮಾಡಿ ತಿಳಿಸಿದ್ರೆ ಖಂಡಿತ ಆ ಒಂದು ವಿಚಾರವನ್ನು ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಸಾಕಷ್ಟು ಕಡೆ ಉತ್ತಮವಾಗಿ ಮಳೆ ಆಗ್ತಾ ಇದೆ. ಎಲ್ಲ ಕಡೆ ಬಿತ್ತನೆಯ ಒಂದು ಕಾರ್ಯ ಚುರುಕಾಗಿ ಸಾಗ್ತಾ ಇದೆ. ಸೊ ಹಾಗಾಗಿ ಎಲ್ಲ ರೈತರು ಕೂಡ ಈ ಒಂದು ಸಂದರ್ಭದಲ್ಲಿ ಅಗತ್ಯ ಇರತಕ್ಕಂಥ
ಒಂದು ಏನು ಬೀಜದ ಒಂದು ದಾಸ್ತಾನುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರೆಲ್ಲ ಇನ್ನಷ್ಟು ಪ್ರಿಪ್ರೇಷನ್ಸನ್ನು ಆದಷ್ಟು ಬೇಗ ಮಾಡ್ಕೋಬೇಕು ಅಂಥೇಳಿ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಯಾಕೆಂದರೆ ಇನ್ನು ಉಳಿದಿರ್ತಕ್ಕಂಥ 2-3 ದಿನಗಳಲ್ಲಿ ಮತ್ತೆ ಒಂದು ಒಳ್ಳೆಯ ಮಳೆ ಆಗೋ ಸಾಧ್ಯತೆ ಇದೆ. ಎಲ್ಲ ಕಡೆ ಹಚ್ಚ ಹಸಿರಾಗಿರ್ತಕ್ಕಂಥ ವಾತಾವರಣ ಉಂಟಾಗೋದ್ರ ಜೊತೆಗೆ ದೇಶಕ್ಕೆ ಅಗತ್ಯ ಇರತಕ್ಕಂಥ ಒಳ್ಳೆ ಮಳೆ ಈ ಬಾರಿ ಆಗತ್ತೆ. ಅದು 5 ವರ್ಷದ ನಂತರ ಅತ್ಯಂತ ಸಮೃದ್ಧಿಯಾಗಿರ್ತಕ್ಕಂಥ ಮಳೆ ಈ ಬಾರಿ ಆಗತ್ತೆ ಅಂಥೇಳಿ ಹವಾಮಾನ ಇಲಾಖೆ ಹೇಳಿದೆ. ಅದು ನಿಜಕ್ಕೂ ನಮ್ಮೆಲ್ಲ ರೈತರಿಗೆ ಒಂದು ಅತ್ಯಂತ ಸಂತೋಷಕರ ವಿಚಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಮಧ್ಯೆ ಒಂದು ಕಾಲರ್ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ದಯವಿಟ್ಟು ಬಹುಶಃ ಮತ್ತೆ ನೆಟ್ವರ್ಕ್ ಸಂಪರ್ಕ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೆ, ಈ ಬಾರಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗ್ತಕ್ಕಂಥ ಒಂದು ನಿರೀಕ್ಷೆ ಇದೆ ಅಂತೇಳಿ ಹವಾಮಾನ ಇಲಾಖೆ ಅತ್ಯಂತ ಒಂದು ಗುಡ್ ನ್ಯೂಸನ್ನು ಹೇಳಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ರೈತಾಪಿ ವರ್ಗದ ಜನರು ಸಮೃದ್ಧಿಯಿಂದ ಇದ್ದಾಗ ಮಾತ್ರ ಈ ದೇಶ ಅಭಿವೃದ್ಧಿ ಕಡೆ ಹೋಗಲಿಕ್ಕೆ ಸಾಧ್ಯ. ನಾವು ಕೋಟಿ ದುಡ್ಡಿದ್ರೂ ಕೂಡ ನಮ್ಮ ಹತ್ರ ನಾವು ದುಡ್ಡನ್ನು ತಿನ್ನೋದಕ್ಕಾಗೋದಿಲ್ಲ. ಆ ಬಡ ರೈತ ತಯಾರಿಸ್ತಕ್ಕಂಥ ಅಥವಾ ಉತ್ಪಾದನೆ ಮಾಡ್ತಕ್ಕಂಥ ಆ ಒಂದು ತುತ್ತು ಅಕ್ಕಿಯಲ್ಲಿ ನಾವು ಅನ್ನ ಬೇಯಿಸ್ಕೊಂಡಾಗ ತಿಂದಾಗ ಮಾತ್ರ ನಮ್ಮ ಹೊಟ್ಟೆಗೆ ಊಟ ಸಿಗ್ತಕ್ಕಂಥದ್ದು. ಹಾಗಾಗಿ ನಾವೆಲ್ಲರೂ ಕೂಡ ಆ ಭಗವಂತನಲ್ಲಿ ಪ್ರೇ ಮಾಡಬೇಕು, ಆ ಭಗವಂತನಲ್ಲಿ ರಿಕ್ವೆಸ್ಟ್ ಮಾಡ್ಕೋಬೇಕು. ಮತ್ತು ನಾವು ಪ್ರಕೃತಿ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನು, ಈ ಶಬ್ದವನ್ನು ಬಳಸೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಬಳಸ್ತಾ ದೌರ್ಜನ್ಯವನ್ನು ಕಡಿಮೆ ಮಾಡಬೇಕು. ಎಷ್ಟೊಂದು ಪ್ರಕೃತಿ ಮೇಲೆ ನಾವು ನಿರಂತರವಾಗಿ ದಾಳಿ ಮಾಡ್ತಾ ಇದ್ದೇವೆ. ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಹೆಸರುಗಳಲ್ಲಿ ಮರಗಳ ಮಾರಣ ಹೋಮವನ್ನು ಮಾಡ್ತಾ ಇದ್ದೇವೆ. ಡೆವಲಪ್ಮೆಂಟ್ ಹೆಸರುಗಳಲ್ಲಿ ಒಂದು ಎಲ್ಲ ಸಿಮೆಂಟ್ ರಸ್ತೆಗಳನ್ನು ಮಾಡಿ ನೀರು ಇಂಗ್ಲಿಕ್ಕೆ ಎಲ್ಲೂ ಜಾಗನೇ ಇಲ್ಲದಿರೋ ಥರ ಮಾಡಿಬಿಟ್ಟಿದ್ದೀವಿ. ಚರಂಡಿ ಹೋಗ್ತಕ್ಕಂಥ ನೀರು ಹಾಗೇ ಪೋಲಾಗಿ ಎಲ್ಲೋ ಒಂದು ಕಡೆ ಹೋಗ್ತಾ ಇದೆ. ಅದರ ಜೊತೆಗೆ ನಾವು ಎಲ್ಲೂ ಇಂಗು ಗುಂಡಿಗಳನ್ನು ಮಾಡ್ತಾ ಇಲ್ಲ, ನೀರು ಇಂಗೋಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿಲ್ಲ. ಆದರೆ ನಾವು ಅಭಿವೃದ್ಧಿ ಹೆಸರಲ್ಲಿ ಏನೆಲ್ಲ ಮಾಡ್ತೀವಿ, ಇದಕ್ಕೆ ಪ್ರಿಪ್ರೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮರ ಕಡಿದ್ರೆ ಕನಿಷ್ಠ ಪಕ್ಷ 100 ಗಿಡಗಳನ್ನು ನೆಟ್ಟು ನಾವು ಅದಕ್ಕೆ ಸರಿಸಮನಾಗಿ ನಡ್ಕೋಬೇಕಾಗ್ತದೆ. ಆದರೆ ಅಂಥ ಜವಾಬ್ದಾರಿಯನ್ನು ಸರ್ಕಾರ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಸರ್ಕಾರೇತರ ಸಂಸ್ಥೆಗಳಾಗಲಿ ಅಥವಾ ಬೇರೆ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಮತ್ತು ಪ್ರಕೃತಿ ಪ್ರಿಯರಾಗಲಿ ಯಾರಾದರೂ ಅದರದ್ದು ಒಂದು ಇನಿಷಿಯೇಟಿವ್ ತಗೊಂಡು ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ನಮ್ಮ ದಾವಣಗೆರೆ ತಂಡ ಮತ್ತು ಕೃಷಿ ವ್ಯವಸಾಯ ಮಾಡ್ತಕ್ಕಂಥ ಒಂದು ಹಲವಾರು ಸಂಸ್ಥೆಗಳು ಸೇರಿಕೊಂಡು 1 ಲಕ್ಷದ ಬೀಜ ಉಂಡೆಗಳನ್ನು ಮಾಡಿ ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಕಡೆ ಅದನ್ನು ಸ್ಪ್ರೆಡ್ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಅದನ್ನು ಹಾಕಿ ಅದರಲ್ಲಿ ಕನಿಷ್ಠ ಪಕ್ಷ ಸ್ವಲ್ಪ ಪ್ರಮಾಣದಲ್ಲಿ ಅಟ್ಲೀಸ್ಟ್ ಒಂದು 25-30% ಅಷ್ಟಾದರೂ ಸಕ್ಸಸ್ಫುಲ್ ಆದರೆ ನಿಜಕ್ಕೂ 25-30 ಸಾವಿರದಷ್ಟು ಗಿಡ ಮರಗಳು ಬೆಳೆದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಆಕ್ಸಿಜನ್ನನ್ನು ಒಂದು ಪರಿಸರಕ್ಕೆ ನೀಡೋದ್ರಲ್ಲಿ ಅವರು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದರ ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ನೆರಳಾಗೋದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಒಂದು ಹಣ್ಣಿನ ಮರಗಳಾಗಿರ್ಬೋದು, ಬೇರೆ ಬೇರೆ ಒಂದು ಆಹಾರದ ಧಾನ್ಯದ ಮರಗಳನ್ನು ಅವರು ಆ ಬೀಜದ ಉಂಡೆಯಲ್ಲಿ ಇಟ್ಬಿಟ್ಟಿವೆ ಹಾಕಿರೋದ್ರಿಂದ ಮುಂದೆ ಅದು ಬೆಳೆದು ದೊಡ್ಡದಾದಾಗ ಆ ಪಕ್ಷಿಗಳಿಗೆ ನೆರಳಾಗೋದ್ರ ಜೊತೆಗೆ ಆ ಪಕ್ಷಿಗಳ ಹೊಟ್ಟೆಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಕೂಡ ಆ ಮರಗಳು ಮಾಡುತ್ತೆ ನಿರಂತರವಾಗಿ. ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ಇತ್ತೀಚೆಗೆ ನೋಡಿದೆ ಟಿ ವಿಲಿ. ಏನು ಅಂದರೆ, ಅಮೇರಿಕದಂಥ ಒಂದು ಕಾಡುಗಳಲ್ಲಿ ಮತ್ತು ಸೌತ್ ವೆಸ್ಟರ್ನ್ ಕಾಡುಗಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಮರ ಇದೆ. ಆ ಮರ ಅದು ಎಷ್ಟು ನೀರನ್ನು ತನ್ನ ಒಡಲಲ್ಲಿ ಸಂಗ್ರಹಿಸಿಕೊಳ್ಳುತ್ತೆ ಅಂದರೆ ವರ್ಷ ಪೂರ್ತಿ ಅದನ್ನು ಒಂದು 2-3 ಮನೆಯವರು ಅದನ್ನು ಬಳಸ್ಬೋದು. ಅಷ್ಟೊಂದು ನೀರನ್ನು ಒಂದು ಮರ ಸಂಗ್ರಹ ಮಾಡ್ಕೊಳ್ಳುತ್ತಂತೆ. ನಿಜಕ್ಕೂ ಆ ಥರದ ಮರಗಳನ್ನು ನಾವು ಭಾರತದಲ್ಲಿ ಬೆಳೆಸಿದ್ರೆ ಅದು ಎಷ್ಟೊಂದು ಅದ್ಭುತ ಅಂತ ನಾನು ಅದನ್ನು ಕಲ್ಪನೆಯೂ ಕೂಡ ಮಾಡ್ಕೊಳೋದಕ್ಕೆ ಮಹಿ ರೋಮಾಂಚನ ಅನಿಸುತ್ತೆ. ನಿಜಕ್ಕೂ ಮುಂಬರೋ ದಿನಗಳಲ್ಲಿ ಯಾರೆಲ್ಲ ಅರಣ್ಯ ಸಚಿವರಿದ್ದಾರೆ ಅವರೇನಾದ್ರು ಆ ಹೊರದೇಶಗಳಿಗೆ ಹೋಗಿದ್ದೆ ಆದರೆ ಅಲ್ಲಿರ್ತಕ್ಕಂಥ ಒಂದು ಮರಗಳ ಸಸಿಗಳನ್ನು ಏನಾರು ತೆಗೆದುಕೊಂಡು ಬಂದು ನಮ್ಮ ಭಾರತದಲ್ಲಿ ಆ ರೀತಿ ನಾವು ಒಂದು ಡೆವಲಪ್ಮೆಂಟನ್ನು ಮಾಡೋಕ್ಕೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಏಕೆಂದರೆ ಭಾರತದಂಥ ಒಂದು ಬಹುಸಂಖ್ಯಾತ ಜನಸಂಖ್ಯೆ ಇರತಕ್ಕಂಥ ಒಂದು ದೇಶದಲ್ಲಿ ಆಗಾಗ ನೀರಿನ ಕೊರತೆ ಕಾಡ್ತಾನೆ ಇರುತ್ತೆ. ಅದರಲ್ಲೂ ಕೂಡ ನಮ್ಮ ರಾಜಸ್ಥಾನದಂಥ ಮರುಭೂಮಿ ಪ್ರದೇಶಗಳಲ್ಲಿ ನೀರಿನ ಕೊರತೆ ಅತಿ ಹೆಚ್ಚವಾಗಿ ಕಾಡುತ್ತೆ. ಸೊ ಈ ಥರದ ಮರಗಳನ್ನು ನಾವೇನಾದರೂ ಬೆಳೆಸಿದ್ದೇ ಆಗಿದರೆ ಖಂಡಿತ ಅವು ಮುಂದಿನ ಒಂದು ದಿನಗಳಲ್ಲಿ ನಮಗೆ ಕಾಮಧೇನುವಾಗುತ್ತೆ, ವರದಾನವಾಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಆ ಸರ್ಕಾರ ಕೂಡ ಅದನ್ನು ಒಂದು ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ. ಆ ರೀತಿಯ ಮರಗಳನ್ನು ನಮ್ಮ ಒಂದು ದೇಶದಲ್ಲಿ ಬೆಳೆಸೋವಾಗಲಿ, ನಮ್ಮ ಕರ್ನಾಟಕಕ್ಕೂ ಕೂಡ ಆ ರೀತಿಯ ಮರಗಳನ್ನು ಒಂದು ತರೋ ವ್ಯವಸ್ಥೆ ಆಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ಏಕೆಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಹೆಸರಲ್ಲಿ ಸಾಕಷ್ಟು ಒಂದು ಒಳ್ಳೊಳ್ಳೆಯ ವಿಚಾರಗಳನ್ನು ಜನತೆ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅವರು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೆ ಆದರೆ ಖಂಡಿತ ಇದೊಂದು ಒಳ್ಳೆಯ ಸ್ಟೆಪ್ ಆಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಆವಿಷ್ಕಾರವನ್ನು ನಾನು ತುಂಬ ಇತ್ತೀಚೆಗೆ ನೋಡಿದೆ. ನಾವೆಲ್ಲ ನೋಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ
ಹೊಳೆ ಭಾಗಗಳಲ್ಲಿ, ನಮ್ಮ ಸಮುದ್ರಗಳಲ್ಲಿ, ನಮ್ಮ ನದಿ ಭಾಗಗಳಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಕಸವನ್ನು, ತ್ಯಾಜ್ಯವನ್ನು ಮತ್ತು ಪ್ಲಾಸ್ಟಿಕ್ ಬಾಟ್ಲ್ಗಳನ್ನು ಮತ್ತು ಬೇಡದೇ ಇರತಕ್ಕಂಥದ್ದನ್ನು ಎಲ್ಲದನ್ನು ನದಿಗೆ ಬಿಡ್ತಕ್ಕಂಥ ಒಂದು ಪರಿಪಾಠ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ತುಂಬ ಹತ್ತಿರದಲ್ಲಿರ್ತಕ್ಕಂಥ ಹರಿಹರದ ಹೊಳೆಯಲ್ಲಿ, ತುಂಗಭದ್ರಾ ಹೊಳೆಯಲ್ಲೂ ಕೂಡ ಆ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ತ್ಯಾಜ್ಯದ ವಸ್ತುವನ್ನು ನೇರವಾಗಿ ಪರಿಷ್ಕರಣೆ ಮಾಡದೆ ಒಂದು ನದಿಗೆ ಬಿಡ್ತಕ್ಕಂಥ ದುರ್ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ನಿಜಕ್ಕೂ ಇದು ಎಂಥ ಅಪಾಯಕಾರಿಯಾಗಿರ್ಬೋದು ಅಂದರೆ, ಮೊಟ್ಟ ಮೊದಲನೇದಾಗಿ ನೀರಿನಲ್ಲಿರ್ತಕ್ಕಂಥ ಜಲಚರಣೆ ಪ್ರಾಣಿಗಳಿಗೆ ಅದು ಹೊಡೆತವನ್ನು ಕೊಟ್ಟರೆ ಅದರ ಪ್ರಾಣಿ ಸಂಕುಲಕ್ಕೆ ಅಥವಾ ಅದರ ಒಂದು ಜೀವ ಸಂಕುಲಕ್ಕೆ ನಾಶವನ್ನು ಹೊಂದರೆ, ಆ ನೀರನ್ನು ಕುಡಿತಕ್ಕಂಥ ಯಾರೆಲ್ಲ ಆ ಹರಪನಹಳ್ಳಿ ಭಾಗದಿಂದ ಮುಂದೆ ಇರತಕ್ಕಂಥ ಜನರು ಯಾರೆಲ್ಲ ಆ ನೀರನ್ನು ಸೇವಿಸ್ತಾರೆ ಮತ್ತು ಆ ನೀರಿನಿಂದ ಏನೆಲ್ಲ ಈ ಕಡೆ ಭಾಗದಲ್ಲಿ ಬೆಳೆ ಏನು ಬೆಳೀತಾರೆ, ಅದು ತರಕಾರಿ ಆಗಿರ್ಬೋದು ಅಥವಾ ಸೊಪ್ಪುಗಳಾಗಿರ್ಬೋದು, ಬೇರೆ ಎಲ್ಲ ಬೆಳೆಗಳನ್ನು ಬೆಳೀತಾರೆ, ಆ ಜನರ ಒಂದು ಜೀವನದ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ನಿಜಕ್ಕೂ ಇವೆಲ್ಲ ಕೇವಲ ಸರ್ಕಾರದ ಕೆಲಸ, ಸರ್ಕಾರವನ್ನು ನೋಡಬೇಕು ಅಂತಕ್ಕಂಥದ್ದಲ್ಲ. ಇದನ್ನು ಆ ಒಂದು ಫ್ಯಾಕ್ಟ್ರಿಯವರು ಕೂಡ ಒಂದಷ್ಟು ಜವಾಬ್ದಾರಿಯನ್ನು ವಹಿಸಬೇಕು. ಆ ಒಂದು ನೀರನ್ನು, ವೇಸ್ಟ್ ತ್ಯಾಜ್ಯವನ್ನು ಬೇರೆ ಯಾವುದಾದ್ರು ಮೂಲಕ ಡಿಸ್ಪೋಸ್ ಮಾಡಿಬಿಟ್ಟು ಹೊಳೆಯಲ್ಲಿರ್ತಕ್ಕಂಥ ಅಥವಾ ನದಿಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗದೇ ಇರೋ ಹಾಗೆ, ಅಲ್ಲಿರ್ತಕ್ಕಂಥ ಜಲಚರಗಳಿಗೆ ತೊಂದರೆ ಆಗದೇ ಇರೋ ಹಾಗೆ ಮತ್ತು ಅದು ಮುಂದೆ ಹೋಗಿ ಅದನ್ನು ಯಾರೆಲ್ಲ ಸೇವಿಸ್ತಾರೆ ಆ ಎಲ್ಲ ಜನರಿಗೆ ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಅದು ಫ್ಯಾಕ್ಟ್ರಿಯವರ ಕೆಲಸ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಅವರು ಯೋಚನೆ ಮಾಡಲಿ ಅಂಥೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೇ ಮಾಡ್ತಾಯಿದ್ದೀನಿ, ವಿಶ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ. ಇನ್ನಷ್ಟು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಯಾರೆಲ್ಲ ಕರೆ ಮಾಡ್ತಾರೆ ಅವ್ರ ಜೊತೆ ಕೂಡ ನಾನು ಮಾತಾಡ್ತೀನಿ. ಬನ್ನಿ ಹಾಗಾದರೆ ಒಂದು ಒಳ್ಳೆ ಸಾಂಗ್ ನೋಡ್ಕೊಂಬರೋಣ. ನಮಸ್ತೆ, ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಒಂದು ಕಾಲರ್ ಬರ್ತಾ ಇದೆ, ಎಲ್ಲಿಂದ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ಯಾರು ಮಾತಾಡ್ತಾ ಇರೋದು? ಸರ್, ಚನ್ನಗಿರಿಯಿಂದ ಭಾಗ್ಯ ಅಂತ. ಮೊನ್ನೆ ಕಾಲ್ ಮಾಡಿ ಸಾಂಗ್ ಆಡಿದ್ನಲ್ಲ. ಎಸ್ ಭಾಗ್ಯ ಮೇಡಮ್, ಹೇಗಿದ್ರಿ? ತಿಂಡಿ ಆಯ್ತಾ? ಹಾ ಸರ್, ಊಟನೇ ಆಯ್ತು. ನಿಮ್ದು? ಓ ಸೂಪರ್, ನಮ್ದು ಕೂಡ ತಿಂಡಿ ಆಯ್ತು ಮೇಡಮ್. ಸೊ ಹೇಗೆ ನಿಮ್ಮೂರಲ್ಲಿ ಚೆನ್ನಾಗಿದೆಯಾ ಮೇಡಮ್ ಮಳೆ ಬೆಳೆ ಎಲ್ಲ? ಇಲ್ಲ ಸರ್, ಈ ಕಡೆ ಸ್ವಲ್ಪ ಮಳೆ ಕಮ್ಮಿ. ಹೌದಾ? ಸರ್. ಓಕೆ ಮೇಡಮ್, ಇವತ್ತು ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದೆಯಾ? ಇಲ್ಲ ಸರ್, ಎಲ್ಲ ಸಮಸ್ತ ದಾವಣಗೆರೆ ಜನತೆಗೆ ಬೆಳಗಿನ ವಂದನೆಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಪರವಾಗಿ ಎಲ್ಲರೂ ಕೂಡ ಬೆಳಗಿನ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಏನು ಮೇಡಮ್ ಇವತ್ತು ಸ್ಪೆಷಲ್ ತಿಂಡಿಗೆ ಏನು ಮಾಡಿದ್ರಿ? ಇಲ್ಲ ಸರ್, ಇವತ್ತು ಬಸ್ಸಾರು ಮುದ್ದೆ. ವಾವ್, ಸೂಪರ್. ಮುದ್ದೆ ಬಸ್ಸಾರು ಬೆಳಗ್ಗೆನೆ ಎಲ್ಲ ನೀವೇ ಖಾಲಿ ಮಾಡಿದ್ರೆ ನಮಗೂ ಒಂಚೂರು ಉಳಿಸಿದ್ದೀರಾ ಮೇಡಮ್? ಬಂದ್ರೆ ಬಿಸಿದೆ ಮಾಡ್ಕೊಡ್ತೀವಿ. ಓಕೆ ಶ್ಯೂರ್ ಮೇಡಮ್. ದಾವಣಗೆರೆಯಿಂದ ಚನ್ನಗಿರಿಗೆ ಬರತ್ತೆ 1.5 ಗಂಟೆ ಜರ್ನಿ ಆಗತ್ತಲ್ಲ, ತಣ್ಣಗಾಗೋಗ್ಬಿಡುತ್ತೆ. ಎಸ್ ಖಂಡಿತ ಮೇಡಮ್. ಸೊ ನಿಮ್ಮ ಕೈಯಲ್ಲಿ ಒಂದು ಬಾರಿ ನಾವು ಕೂಡ ಮುದ್ದೆ ಬಸ್ಸಾರನ್ನ ಸವಿಯೋ ಅವಕಾಶ ನಮ್ಗೆ ಸಿಗ್ಲಿ. ಖಂಡಿತ ನಿಮ್ಮ ಮನೆಗೆ ಒಮ್ಮೆ ಕರೆಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಓಕೆ ಸರ್. ಎಸ್, ಸೊ ಅಡುಗೆದ್ರಲ್ಲಿ ನಿಮ್ಗೆ ಯಾವುದು ತುಂಬಾ ಫೇವ್ರೇಟ್ ಮೇಡಮ್? ಏನು ಡಿಶ್ನ ತುಂಬಾ ಚೆನ್ನಾಗಿ ಮಾಡ್ತೀರಿ ತಾವು? ನಾನ್ ವೆಜ್. ಅಯ್ಯೋ ದೇವ್ರೆ, ನಿನ್ನೆ ಏಕಾದಶಿ, ಇವತ್ತು ದ್ವಾದಶಿ, ನಾನು ತಿನ್ನೋ ಹಾಗಿಲ್ಲ ಮೇಡಮ್. ಬೆಳಗ್ಗೆ ಬಾಯಿ ನೀರು ಬರೆಸ್ತಾ ಇದ್ದೀರಾ. ಇರ್ಲಿ, ನಾಳೆ ನೀವು ಕಾಲ್ ಮಾಡಿದ್ರೆ ಖಂಡಿತ ನಾನ್ ವೆಜ್ ಬಗ್ಗೆ ಹೆಚ್ಚಿಗೆ ಪ್ರಶ್ನೆಗಳನ್ನ ಕೇಳ್ತೀರಿ. ಎನಿಹೋ, ಏನು ತುಂಬಾ ಡಿಶ್ ಚೆನ್ನಾಗಿ ಮಾಡ್ತೀರಿ ಮೇಡಮ್ ನಾನ್ ವೆಜ್ ಅಲ್ಲಿ? ಸರ್, ಹಳ್ಳಿ ಕಡೆ ಆಗಿರೋದ್ರಿಂದ ಉಪ್ಸಾರು ಬಸ್ಸಾರು ಅದೇ ಜಾಸ್ತಿ ಮಾಡೋದು ನಾವು. ಹಂಗಾಗಿ ಅದನ್ನೇ ತುಂಬಾ ಮಾಡಿ ಅದೇ ಪರ್ಫೆಕ್ಟ್ ಆಗ್ಬಿಟ್ಟಿತ್ತು. ಓಕೆ, ಅಲ್ಲ ನಾನ್ ವೆಜ್ ಅಲ್ಲಿ ಯಾವ್ದು ತುಂಬಾ ಚೆನ್ನಾಗಿ ಮಾಡ್ತೀರಿ ಅಂತ ಕೇಳಿದೆ. ನಾನ್ ವೆಜ್ ಅಲ್ಲಿ ಚಿಕನ್ ಸಾಂಬಾರ್ ಅಷ್ಟೇ. ಚಿಕನ್ ಸಾಂಬಾರ್. ಓಕೆ, ಈ ಚಿಕನ್ ಫ್ರೈಗೆ ಎಲ್ಲ ಮಾಡಲ್ವಾ ಮ್ಯಾಮ್? ಇಲ್ಲ ಸರ್, ಅದೆಲ್ಲ ನಮ್ಮನೇಲಿ ತಿನ್ನಲ್ಲ ನಾವು. ಓಕೆ, ಸಾಂಬಾರಲ್ಲಾದ್ರೆ ಹೊಟ್ಟೆ ತುಂಬ ಊಟ ಮಾಡ್ತೀವಿ ಅಂತ ಸಾಂಬಾರು ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬಿಡ್ತೀವಿ. ಓಕೆ, ಸಾಂಬಾರ್ ಅಂದ್ರೆ ಅಪ್ಪಟ ನಾಟಿ ಕೋಳಿ ಸಾರಾ ಮೇಡಮ್? ಇಲ್ಲ ಸರ್, ಫಾರಂ ಬಾಯ್ಲರ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಕೋಳಿ. ನಾಟಿ ಕೋಳಿ ಎಲ್ಲ ಕಾಸ್ಟ್ಲಿ ಜಾಸ್ತಿ, ಅದಕ್ಕೆ ತರೋದಿಲ್ಲ. ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದಲ್ವಾ ಮ್ಯಾಮ್? ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಇರುತ್ತೆ, ಬಟ್ ಅದು ತುಂಬಾ ಹೊತ್ತು ಬೇಯಿಸ್ಬೇಕು, ತುಂಬಾ ಟೈಮ್ ಹಿಡಿಯುತ್ತೆ, ಪೇಷನ್ಸ್ ಇರಲ್ಲ ಊಟ ಮಾಡೋರಿಗೆ. ಓಕೆ, ಬಟ್ ಆರೋಗ್ಯಕ್ಕೆ ಒಳ್ಳೇದಾಗಿರೋದು ಯಾವಾಗ್ಲೂ ಒಂದ್ ಸ್ವಲ್ಪ ಕಷ್ಟವಾಗೇ ಇರುತ್ತಲ್ಲ ಮೇಡಮ್? ಸರ್, 1 kg ಚಿಕನ್ ತಿನ್ನೋದು ಒಂದೇ. ಸೊಪ್ಪು ತರಕಾರಿ ಸರಿ ತಿಂತೀವಲ್ಲ, ಸೊಪ್ಪು ತರಕಾರಿ ಅದೆಲ್ಲ ತಿಂತೀವಲ್ಲ, ಅದನ್ನ ತಿನ್ನೋದು ಒಂದೇ. ಅದ್ರಲ್ಲಿ ಎಷ್ಟು ಪೋಷಕಾಂಶ ಸಿಗುತ್ತೋ ಅಷ್ಟೇ ಪೋಷಕಾಂಶ ಇದ್ರಲ್ಲೂ ಕೂಡ ಸಿಗುತ್ತೆ. ಅದಕ್ಕೆ ನಾವು ಅದಕ್ಕಿಂತ ಜಾಸ್ತಿ ಸೊಪ್ಪು ತರಕಾರಿ ವಿಟಮಿನ್ ಕಂಟೆಂಟ್ ಇರೋದನ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಓಕೆ ಸೂಪರ್ ಮ್ಯಾಮ್. ನಿಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ ಮೇಡಮ್? ಅವ್ರು ಫಾರ್ಮರೇ ಸರ್, ತೋಟ ಇದೆ, ತೋಟಕ್ಕೆ ಹೋಗ್ತಾರೆ. ಸೂಪರ್. ಏನ್ ಬೆಳಿತೀರಾ ಮೇಡಮ್ ತೋಟದ ಕಡೆ ನಿಮ್ದ್ರಲ್ಲೆಲ್ಲ? ತೋಟದಲ್ಲಿ ಈಗ ಅಡಿಕೆ ಹಾಕಿದೀವಿ ಸರ್. ಓ, ಹಾಗಿದ್ರೆ ಸಿಕ್ಕಾಪಟ್ಟೆ ಅಡಿಕೆದ ಬೆಳೆ ಎಲ್ಲ ಚೆನ್ನಾಗಿ ರೇಟ್ ಕೂಡ ಜಂಪ್ ಆಗೋಗ್ಬಿಟ್ಟಿದೆ. ಇಲ್ಲ, ಇನ್ನು ಫಸ್ಲು ಬಂದಿಲ್ಲ ಸರ್, ಇನ್ನು ಈಗ ರೀಸೆಂಟ್ಲಿ ಹಾಕಿದೀವಿ. ಓಕೆ, ಬಟ್ ಅಡಿಕೆ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಲ್ವಾ ಮ್ಯಾಮ್?
ಜಾಸ್ತಿ ಆಗುತ್ತೆ ಸರ್. ಅದನ್ನ ಅಷ್ಟೇ ಪೋಷಕಾಂಶ ಮಾಡ್ಬೇಕು, ಆರೈಕೆ ಮಾಡ್ಬೇಕು. ನಿಜ ನಿಜ. ಪ್ರತಿಯೊಂದು ಹಾಗೆ ಅಲ್ವಾ ಮೇಡಮ್? ಅದರಲ್ಲೂ ಕೂಡ 5 ವರ್ಷ ಒಂದು ಸರಿ ಅಡಿಕೆ ಗಿಡ ಬೆಳೆಗೆ ಕೊಡೋಕೆ ಶುರುವಾಯ್ತು ಅಂದ್ರೆ ಅದು ನಿರಂತರವಾಗಿ 15-20 ವರ್ಷ ಬೆಳೆ ಕೊಡ್ತಾನೆ ಇರುತ್ತಲ್ವಾ? ಹಾ ಸರ್, ಅದೇ ಹಳ್ಳಿ ಕಡೆ ಹೇಳ್ತಾರೆ 5 ವರ್ಷ ನಾವ್ ಅದನ್ನ ಸಾಕಿದ್ರೆ ಸಾಕು, 50 ವರ್ಷ ನಮ್ಮಂಗ್ ಕಾಯುತ್ತೆ ಅಂತ. ನಿಜ ನಿಜ ನಿಜ. ನಾವ್ ಚಿಕ್ಕ ಮಕ್ಳ ತರ ನೋಡ್ಕೋಬೇಕು 5 ವರ್ಷದ ತನ. ಹೌದು ಹೌದು ಹೌದು. ಸೊ ಓಕೆ, ಸರ್, ಒಂದ್ ಸಾಂಗ್ ಆಡ್ಲಾ? ಖಂಡಿತ ಹೇಳಿ ಮೇಡಮ್. ತಂಪು ತಂಗಾಳಿಯು ತಂದಾನ ಹಾಡಿತ್ತು ಕೇಳುಕೆ ನಾವುದರೆ, ನಿನ್ನದಿ ಸರಿಗಮ ಕೇಳಿತು ಅಕಾಡೆಮಿ ಹಂಚಿತು. ಅಲ್ಲೊಂದು ಸುಂದರ ಕೋಟೆ ಇದೆ, ಅಲ್ಲಿ ಎತ್ತೆತ್ತ ಕಾವಲು ಕಾವಲಿದೆ. ಇಲ್ಲೊಂದು ರಾಜರ ಬೀದಿ ಇದೆ, ಅಲ್ಲಿ ನೀನು ತೇರಲ್ಲಿ ಏರಿ ಬಂದೆ. ಎಲ್ಲ ಸಾಲಲ್ಲೂ ಇಣುಕೋ ಅಕ್ಷರ ನಿಂದೇನ, ಉತ್ತರ ಇಲ್ಲದ ಸಹಿ ಹೋಗಟು ನಿನ್ನಂದ ನಿನ್ನಂದ ನಿನ್ನಂದವೇ. ಬಲಿ ಬಲಿ ಚಂದದ ಚಂದ ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಅಂದವುಗಳನ್ನು ಪದ ಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಾನೆ ತಾನೆ ಎಲ್ಲೆಲ್ಲೂ ಬೆಳಕು. ನೀನು ಹೆಜ್ಜೆಯ ಇಟ್ಟಲ್ಲೆಲ್ಲ ಕಾಲಾಡಿ ಹೂವಾಗಿ ಬರಬೇಕು. ಸೂಪರ್ 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 ಆಗಿರೋ ಹಾಡನ್ನ ಹೇಳಿದ್ರಿ ಮೇಡಮ್. ನನಗಂತೂ ಈ ಹಾಡು ತುಂಬ ಇಷ್ಟ. ಅಮೃತವರ್ಷಿಣಿ ಚಿತ್ರದ್ದು ರಮೇಶ್ ಅವರ ಈ ಹಾಡನ್ನ ಅದು ಟಿ ವಿಲಿ ಪ್ಲೇ ಆಗ್ತಿದ್ರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಗೀತೆ. ಸೊ ಕರೆ ಕಟ್ಟಾಯಿತು. ಅದ್ಭುತವಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ್ರು. ಚೆನ್ನಗಿರಿಂದ ಕಾಲ್ ಮಾಡಿರ್ತಕ್ಕಂಥ ಮೇಡಮ್ ಅವರು ತುಂಬ ಚೆನ್ನಾಗಿ ಹಾಡು ಹೇಳಿದರು. ಈ ಹಾಡು ಹೇಳ್ತಕ್ಕಂಥದ್ದು ಎಷ್ಟೊಂದು ರೀತಿಯಲ್ಲಿ ಮನುಷ್ಯನ ಮಾನಸಿಕ ಒತ್ತಡಗಳನ್ನು ದೂರ ಮಾಡುತ್ತೆ ಅಂದರೆ. ಒಂದು ಸೆಕೆಂಡ್, ಮತ್ತೊಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಮೇಡಮ್ ದಯವಿಟ್ಟು ಟಿ ವಿ ವ್ಯಾಲ್ಯೂಮನ್ನ ಮ್ಯೂಟ್ ಮಾಡಿ, ಟಿವಿಯಿಂದ ಒಂಚೂರು ದೂರ ಬಂದು ಮಾತಾಡಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಮೇಡಮ್. ಯಾರಿದು? ತಮ್ಮ ಹೆಸರು? ನಾವು ಕತ್ಲಗೆರೆಯಿಂದ ಕವಿತಾ ಅಂತ. ಕತ್ಲಗೆರೆಯಿಂದ ಕವಿತಾ ಮೇಡಮ್. ಓ ಸೂಪರ್. ಏನು ಮಾಡ್ತಾ ಇದ್ರಿ ಮೇಡಮ್? ನಾವು ಹೊಲ ಕೆಲಸ ಮಾಡ್ತೀವಿ. ಸೂಪರ್. ಹೊಲದ ಕೆಲಸ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರು. ತುಂಬಾ ಆಗುತ್ತೆ ಮೇಡಮ್. ಸೊ ಏನು ಬೆಳೀತಾ ಇದ್ದೀರಾ? ನಿಮ್ಮ ಹೊಲದ ಬಗ್ಗೆ ಹೇಳ್ಬೋದಾ? ನಾವು ಭತ್ತ ಬೆಳಿತೀವಿ ಸರ್. ಭತ್ತ. ಸೂಪರ್. ಯಾವ ಅಕ್ಕಿ ಮೇಡಮ್ ಭತ್ತದಲ್ಲಿ? ನಾರ್ಮಲ್ ಊಟ ಮಾಡೋ ಅಕ್ಕಿನಾ ಅಥವಾ ಯಾವ ಅಕ್ಕಿ? ನಾವು ಇದು ಆರನ್ನರ್ ಸರ್. ಓಕೆ ಓಕೆ. ಸೊ ಹೇಗಿದೆ ಬೆಳೆ ಎಲ್ಲ? ಇನ್ನ ಈ ತನ ಶುರು ಮಾಡ್ತಾ ಇದೀರಿ ಅಂತ ಅನ್ಕೊಳ್ತೀನಿ. ಇಲ್ಲ ಸರ್, ಇನ್ನ ನೆಕ್ಸ್ಟ್ ವೀಕ್ ಅಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತೆ. ಹೌದಾ? ಓಕೆ ಓಕೆ. ಸೊ ಹಾಗಿದ್ರೆ ನಿಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿ ಊಟ ಮಾಡೋಕೆ ನಾವು ಬರ್ಬೇಕು ಅಂದ್ರೆ ಯಾವಾಗ ಬರ್ಬೇಕು ಮೇಡಮ್? ಯಾವಾಗಾದ್ರೂ ಬನ್ನಿ ಸರ್, ಆಲ್ವೇಸ್. ಖಂಡಿತ ಖಂಡಿತ. ಸರ್, ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ, ನಮ್ಮ ಯಜಮಾನ್ರಿಗೆ ವಿಶ್ ಮಾಡ್ರಿ. ಸೂಪರ್. ನೀವೇ ಮೊದಲು ವಿಶ್ ಮಾಡ್ಬಿಡಿ ಮೇಡಮ್, ಆಮೇಲೆ ನಾವು ವಿಶ್ ಮಾಡ್ತೀವಿ ನಿಮ್ಮ ಯಜಮಾನ್ರಿಗೆ. ಹೌದಾ? ಹ್ಯಾಪಿ ಆನಿವರ್ಸರಿ ರೀ. ರೀ ಅಂದ್ರೆ ಅವ್ರ ಹೆಸರು ಹೆಂಗೆ ಗೊತ್ತಾಗಬೇಕು? ನೀವು ಈಗಲೂ ಟಿವಿಲೂ ನಾಚ್ಕೋತಿರಲ್ಲ ಮೇಡಮ್. ಮಂಜುನಾಥ್ ಅಂತ. ಓಕೆ ಓಕೆ. ಮಂಜುನಾಥ್ ಅವ್ರು ಅದೆಷ್ಟು ನಾಚ್ಕೋತಾರೋ ಗೊತ್ತಿಲ್ಲ. ನಿಮ್ಗೆ ಈ ಒಂದು ಶುಭಾಶಯ ತಿಳಿಸ್ಕೊಂಡು. ಇದಾರೆ ಮೇಡಮ್ ಮಂಜುನಾಥ್ ಸರ್ ಮನೇಲಿ? ಟಿವಿ ನೋಡ್ತಾ ಇದ್ದಾರೆ. ಓಕೆ ಮಂಜುನಾಥ್ ಸರ್, ನಮ್ಮ ಪರವಾಗಿ ನಿಮ್ಮ ಒಂದು ಸಮಸ್ತ ನಮ್ಮ V1 ವೀಕ್ಷಕರ ಪರವಾಗಿ ನಿಮ್ಮ ಒಂದು ಜೋಡಿಗೆ ಮದುವೆ ದಿನದ ವಿಶೇಷವಾಗಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನಿಮ್ಮ ಜೋಡಿ 100 ಕಾಲ ಹೀಗೆ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ನಾವು ಕೂಡ ಪ್ರೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆದಷ್ಟು ಬೇಗ ಸ್ವೀಟ್ಸ್ ತಗೊಂಡು ನಮ್ಮ V1 ವಾಹಿನಿಗೆ ಬನ್ನಿ, ಇಲ್ಲಾಂದ್ರೆ ನಾವೇ ನಿಮ್ಮ ಮನೆಗೆ ಹೋಳಿಗೆ ಊಟಕ್ಕೆ ಬರ್ತೀವಿ. ಬನ್ನಿ ಸರ್, ಇವತ್ತೇ ಬನ್ನಿ, ಅದಕ್ಕೇನಂತೆ. ಖಂಡಿತ ಖಂಡಿತ. ಶುಭವಾಗ್ಲಿ ಸರ್ ನಿಮ್ಮಿಬ್ಬರಿಗೂ ಕೂಡ. ಸರ್ ಹೇಳಿ ಸರ್, ನಿಮ್ಮ ಮತ್ತು ನಿಮ್ಮ ಮೇಡಮ್ ದಾಂಪತ್ಯದ ಬಗ್ಗೆ ಒಂದು ಗುಟ್ಟೇನಾದರೂ ಹೇಳ್ಬೋದಾ? ಇದನ್ನ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ತುಂಬ ದುಡ್ಡಿರ್ತಕ್ಕಂಥ ತುಂಬ ಹೆಸರು ಮಾಡಿರ್ತಕ್ಕಂಥ ಫಿಲ್ಮ್ ಸ್ಟಾರ್ಗಳು ಅದೆಲ್ಲ ಒಂದು ಕಡೆ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಅಂತ ಒಂದು ಹೇಳ್ಬಿಟ್ಟು ರೀಸನ್ ಹೇಳ್ಬಿಟ್ಟು ಡೈವರ್ಸ್ ಮಾಡ್ಕೋತಾರೆ. ಅದು ಟಿ ವಿಲಿ ನೀವು ನೋಡಿರ್ತೀರಿ ಬಹುಶಃ. ಸೊ ತುಂಬ ಬೇಸರ ಆಗತ್ತೆ. ಇದು ಯುವ ಜನತೆಗೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ. ಸೊ ಬೇಡ ಅಂದ್ರೆ ಯಾವಾಗ ಬೇಕಾದ್ರೂ ನಾವು ಗಂಡ ಹೆಂಡತಿ ದೂರ ಆಗ್ಬಿಡ್ಬೋದು ಅನ್ನೋ ಕೆಟ್ಟ ಸಂದೇಶ ಇವತ್ತಿನ ಯುವ ಜನತೆಗೆ ಹೋಗ್ತಾ ಇದೆ. ಸೊ ಅದು ಆಗಾಗಬಾರ್ದು. ನಿಮ್ಮಂಥ ಜೋಡಿ, ಅದರಲ್ಲೂ ಗಂಡ ಹೆಂಡತಿ ಜೊತೆಗೆ ಕುತ್ಕೊಂಡು ಖುಷಿಯಿಂದ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ, ನಮ್ಮ ಟಿವಿ ಜೊತೆ ನಿಮ್ಮ ಖುಷಿಯನ್ನು ಹಂಚ್ಕೋತಿದ್ರಿ. ನೀವೊಂದು ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಿ ಯುವ ಜನತೆಗೆ? ಏನಿಲ್ಲ ಸರ್, ಅಂಡರ್ಸ್ಟ್ಯಾಂಡಿಂಗ್ ಬೇಕಷ್ಟೇ. ಹೌದು ಹೌದು ಖಂಡಿತ.
ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ ಹೇಗೆ ಮುಂದುವರಿಬೇಕು ಜೀವನದಲ್ಲಿ? ಯಾಕೆಂದರೆ ನೀವು ದಿನನಿತ್ಯ ಜೀವನದಲ್ಲಿ ಎಲ್ಲರ ಮನೆಯಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ನೀವು ಹೇಳಿದ್ದು ಮಂಜುನಾಥ್ ಸರಿಗೆ ಅರ್ಥ ಆಗದಿರ್ಬೋದು ಅಥವಾ ಅವ್ರಿಗೆ ಇಷ್ಟ ಆಗದೇ ಇರ್ಬೋದು, ಆದರೂ ಅವ್ರು ಅದನ್ನೆಲ್ಲ ಹೇಗೆ ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ? ಹೇಗೆ ನೀವೆಲ್ಲ ಖುಷಿಯಾಗಿರ್ತೀರಿ ಅಂತ? ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಕರೆ ಕಟ್ಟಾಯಿತು. ನಿಜಕ್ಕೂ ತುಂಬ ಖುಷಿಯಿಂದ ಮಾತಾಡಿದರು ಅವರು. ಅವರ ಆ್ಯನಿವರ್ಸರಿ ಬಗ್ಗೆ ಒಂದು ಸಂಭ್ರಮವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಅವರಿಗೆ ಒಳ್ಳೆಯದಾಗಲಿ, ಹೀಗೆ ಅವ್ರು 100 ಕಾಲ ಸಂತೋಷವಾಗಿ ಬಾಳಲಿ ಅಂತ ನಾನು ಕೇಳ್ತೀನಿ. ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಸರ್ ಯಾರು ಮಾತಾಡ್ತಾ ಇರೋದು ಮೇಡಮ್? ನಾವು ರೀ ದೊಡ್ಡಬಾತಿಯಿಂದ ಶೈಲಾ. ದೊಡ್ಡ ಬಾತಿಯಿಂದ ಶೈಲಾ ಮೇಡಮ್. ಹೇಳಿ ಮೇಡಮ್, ಹೇಗಿದ್ದೀರಿ ಶೈಲಾ ಮೇಡಮ್? ಚೆನ್ನಾಗಿದ್ದೇವೆ ಸರ್. ಓಕೆ, ಸೂಪರ್. ತಿಂಡಿ ಆಯ್ತಾ ಮೇಡಮ್? ಸರ್ ನಮ್ಮ ಸೊಸೆಗೆ ಲಾವಂತಿಕೆಗೆ ಊಟ ಹಬ್ಬದ ಶುಭಾಶಯಗಳು ಸರ್. ಓ ಸೂಪರ್. ನೀವು ಒಂದ್ಸಲ ಹೇಳಿಬಿಡಿ, ನಿಮ್ಮ ಒಂದು ಸೊಸೆಯಾಗಿರ್ತಕ್ಕಂಥ ಲಾವಂತಿಕೆಗೆ ನಾವು ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಊಟ ಹಬ್ಬದ ಲಾವಂತಿಕೆಗೆ ಊಟ ಹಬ್ಬದ ಶುಭಾಶಯಗಳು. ಎಸ್. ಇವತ್ತು ಎಷ್ಟನೇ ವರ್ಷದ್ದು ಮೇಡಮ್ ಅವ್ರದ್ದು? ಇವತ್ತು 4ನೇ ವರ್ಷದ ಸರ್. ಓ ಸೂಪರ್. 4ನೇ ವರ್ಷದ ಮುದ್ದುಕೆಂದ ಲಾವಂತಿಕೆಗೆ ನಮ್ಮ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಗ್ನಗ್ತಾ ಯಾವಾಗಲೂ ಈ ಪುಟ್ಟಕಂದ ಹೀಗೆ ಸಂತೋಷವಾಗಿರಲಿ ಅಂತ ನಾವು ಕೂಡ ಪ್ರೇ ಮಾಡ್ತಿದ್ದೀವಿ, ವಿಶ್ ಮಾಡ್ತಿದ್ದೀವಿ. ಮತ್ತೆ ಯಾರಿಗಾದ್ರೂ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಏನ್ ಸರ್? ಮತ್ತೆ ಯಾರಿಗಾದ್ರೂ ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಮತ್ತೆ ಯಾರಿಗಿಲ್ಲ ಸರ್. ಓಕೆ. ನಿಮ್ಮೂರಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇದೆಯಾ ಮೇಡಮ್ ಇವಾಗ? ಏನ್ ಹಂಗೇನು ಇಲ್ಲ ಬಿಡ್ರಿ ಸರ್, ಅಷ್ಟ್ ಕಷ್ಟ ಇದೆ. ಓಕೆ. ಕಳೆದ ವಾರ ಎಲ್ಲ ಚೆನ್ನಾಗಿ ಬಂತಲ್ಲ ಮೇಡಮ್ ಬಾತಿ ಕಡೆ ಎಲ್ಲ ಮಳೆ? ಹ್ಞೂ ಸರ್, ಮೊನ್ನೆ ಚೆನ್ನಾಗ್ ಬಂದಿದೆ ಸರ್. ಅಲ್ಲ ಈಗೆಲ್ಲ ಬಿಸಿಲು ಇದೆ ಬಿಡ್ರಿ ಸರ್. ಬರುತ್ತೆ. ಈ ಸರಿ ಎಲ್ಲ ರೈತರು ಕೂಡ ವಿಶೇಷವಾಗಿ ಖುಷಿ ಆಗ್ತಕ್ಕಂಥ ಸಮಾಚಾರವನ್ನ ಹವಾಮಾನ ಇಲಾಖೆ ತಿಳಿಸಿದೆ. ಕಳೆದ 5 ವರ್ಷದಲ್ಲಿ ಆಗಿದ್ದೇ ಇರತಕ್ಕಂಥ ಮಳೆ ಈ ವರ್ಷ ಅಗತ್ಯಕ್ಕಿಂತ ಹೆಚ್ಚಾಗತ್ತೆ ಅಂತ ಹೇಳಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರೇ ಮಾಡೋಣ, ಚೆನ್ನಾಗಿ ಮಳೆ ಆಗಲಿ. ಸೊ ನಿಮ್ದು ಅಗ್ರಿಕಲ್ಚರಾ ಮೇಡಮ್? ಇಲ್ಲ ಸರ್, ಮನೆಯಲ್ಲೇ ಕೆಲಸ ಮಾಡೋದು ಸರ್. ಓಕೆ. ಏನು ಕೆಲಸ ಅಂತ ಕೇಳ್ಬೋದಾ? ಇಲ್ಲ ಸರ್, ಮನೆಯಲ್ಲೇ ಅಡಿಗೆ ಮಾಡೋದು ಅದು ಮಾಡೋದು ಸರ್. ಓಕೆ. ನಿಮ್ಮ ಹಸ್ಬೆಂಡ್ ಮೇಡಮ್? ಗಣೇಶ್ ಬಿಡಿ ಕಂಪ್ನಿ ಹೋಗ್ತಾರೆ ಸರ್. ಹೌದಾ, ಸೂಪರ್. ಓಕೆ. ಮತ್ತೇನಾದರೂ ವಿಶೇಷ ವಿಚಾರಗಳನ್ನು ಹಂಚ್ಕೊಳೋದಿದೆಯಾ ಮೇಡಮ್? ಏನೂ ಇಲ್ಲ ಬಿಡ್ರಿ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸರಿ ಸರ್. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ತಾವೆಲ್ಲ ಕೇಳ್ತಾ ಇದ್ರಿ ಇವತ್ತಿನ ದಿನಮಾನಗಳಲ್ಲಿ ಮಳೆ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಮಳೆಯ ಕೊರತೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ. ಈ ಮಧ್ಯೆ ಮತ್ತೊಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ಓಕೆ, ತುಂಬ ಖುಷಿ ಆಯಿತು ಸರ್. ತಿಂಡಿ ಆಯ್ತಾ ಸರ್? ಇನ್ನೂ ಆಗಿಲ್ಲ ಸರ್, ಇವಾಗ. ಓಕೆ, ಹೇಳಿ ವಿನಯ್ ಸರ್. ಯಾರಿಗಾದ್ರೂ ಸರ್ ಉದ್ಯೋಗದ ಹೇಳಿದ್ರ ಸರ್? ಸಾರಿ, ಉದ್ಯೋಗದ ಹೇಳಿದ್ರಲ್ಲ ಆಗ್ಲೇ? ಉದ್ಯೋಗದ್ದು ಇಲ್ಲ, ಉದ್ಯೋಗ ದಿನ ಹೇಳಲಿಕ್ಕಿದೆ ಸರ್, ಹೇಳ್ತೀನಿ. ಹೌದಾ? ತುಂಬಾ ಕಡೆ ಕಾಲ್ ಫಾರ್ ಮಾಡ್ತಾ ಇದ್ದಾರೆ. ಸೊ ಆ ವಿಚಾರಗಳನ್ನ ನಾನು ಎಲ್ಲ ಟಿವಿ ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀನಿ. ಓಕೆ ಸರ್. ಎಸ್, ಅದರಲ್ಲಿ ನಿಮ್ಗೆ ಯಾವ್ದಾದ್ರು ಸೂಕ್ತವಾಗಿರೋದಿದ್ರೆ ತಾವು ಅದನ್ನ ಆಯ್ಕೆ. ಸರ್ ನಮ್ದು ಕಂಪ್ಯೂಟರ್ ಆಪರೇಟರ್ ಸರ್. ಓಕೆ, ಕಂಪ್ಯೂಟರ್ ಆಪರೇಟರ್. ನಿಮ್ದು ಡಿಗ್ರಿ ಕೂಡ ಆಗಿದೆ ಸರ್? ಓಕೆ. ಎಸ್ ಸರ್. ಮತ್ತೆ ಇವತ್ತಿನ ಒಂದು ದಿನದ ಬಗ್ಗೆ ಏನಾದ್ರು ವಿಶೇಷವಾಗಿ ಹೇಳಲಿಕ್ಕಿದೆ ಸರ್? ಯಾಕೆಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಹತ್ರ ಬರ್ತಾ ಇದೆ. ಎಲ್ಲರೂ ತುಂಬಾ ಮುತುವರ್ಜಿಯಿಂದ ತಮ್ಮ ಆರೋಗ್ಯಕ್ಕೋಸ್ಕರ ಯೋಗವನ್ನು ಮಾಡ್ತಾ ಇದ್ದಾರೆ. ತಾವೇನಾದ್ರು ಮಾಡೋ ಅಭ್ಯಾಸ ಇಟ್ಕೊಂಡಿದ್ದೀರಿ ಸರ್? ಹೌದು ಸರ್. ಓ ಸೂಪರ್. ಎಲ್ಲಿ ಮಾಡ್ತೀರಿ, ಎಷ್ಟೊತ್ತಿಗೆ ಮಾಡ್ತೀರಿ ಸರ್? ಏನ ಸರ್? ಯೋಗ ಮಾಡ್ತೀರಾ ಕೇಳಿದೆ. ಯೋಗ ಇಲ್ಲ ಸರ್, ವಾಕಿಂಗು, ಎಕ್ಸರ್ಸೈಸು ಅಷ್ಟೇ, ಯೋಗ ಹೋಗಲ್ಲ. ಎಸ್. ಓಕೆ ಸರ್. ಮತ್ತೆ ಯಾರಿಗಾದ್ರು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇದೆಯಾ ಸರ್? ಇಲ್ಲ ಸರ್, ಇಲ್ಲ. ಓಕೆ ಸರ್, ಫೈನ್. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಸರ್. ತಮಗೆ ಉದ್ಯೋಗ ಹೇಳ್ತೀರಾ ಸರ್ ಆಮೇಲೆ? ಸಾರಿ, ಉದ್ಯೋಗದ ಆಮೇಲೆ ಹೇಳ್ತೀರಾ ಸರ್? ಹೇಳ್ತೀನಿ ಸರ್. ನಿಮ್ಮ ಹತ್ರ ಯಾವ್ದಾದ್ರು ಒಗಟಿದೆಯಾ ಹೇಳಲಿಕ್ಕೆ? ಇಲ್ಲ ಸರ್, ಒಗಟಿಲ್ಲ. ಅದಕ್ಕೆ ಕೇಳೋಣ ಫೋನ್ ಮಾಡಿ ಸರ್. ಉದ್ಯೋಗದ ಏನೋ ಹೇಳ್ತಿದ್ರಲ್ಲ? ಎಸ್ ಸರ್. ಉದ್ಯೋಗದ ನಾನು ಎಲ್ರಿಗೂ ಹೇಳ್ತೀನಿ ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ಉದ್ಯೋಗ ಸರ್ ನಮ್ದೊಂದು ಸರ್ ಹೇಳ್ಬಿಡಿ ಸರ್. DTP ಕಂಪ್ಯೂಟರ್ ಸ್ವಲ್ಪ ಅಫಿಷಿಯಲ್ ಆಗಿದೆ. ಖಂಡಿತ ಸರ್. ಯಾವ್ದಿದೆ ನನ್ನ ಹತ್ರ ಜಾಬ್ ಆಪರ್ಚುನಿಟೀಸ್ ಅದನ್ನೆಲ್ಲರೂ ಸರ್ ವರ್ಕ್ ಫ್ರಮ್ ಹೋಮ್ ಸರ್ ನಾನು ಮಾಡ್ತಿರೋದು. ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಉದ್ಯೋಗ ವಾರ್ತೆಯ ಕೂಡ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಲಿಕ್ಕಿದೆ. ಅದನ್ನು ತಾವೆಲ್ಲ ಯಾರಿಗೆ ಅದರದ ಅವಶ್ಯಕತೆ ಇದೆ ತಿಳ್ಕೊಳ್ಳಿ. ಅದರ ಜೊತೆಗೆ ನಾನು ಆಗಲೇ ಹೇಳಿದೆ ಸೀರಿಯಲ್ದು ಕೂಡ ಹೇಳ್ತೀನಿ ಅಂತ, ಅದನ್ನು ಕೂಡ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ದೀನಿ. ಮೊಟ್ಟ ಮೊದಲನೇದಾಗಿ ಈಗ ನೇರವಾಗಿ ನಾನು ಉದ್ಯೋಗ ವಾರ್ತೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಬಿಡ್ತೀನಿ. ಸೊ ಯಾರಿಗೆ ಇದರದ ಒಂದು ಅವಶ್ಯಕತೆ ಇದೆ ದಯಮಾಡಿ ಅದರ ಬಗ್ಗೆ ಮುತುವರ್ಜಿ ವಹಿಸಿ ತಿಳ್ಕೊಳ್ಳಿ ಅಂತ ಹೇಳ್ಕೊಳ್ತಾ, ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಆರೋಗ್ಯ ಸಹಾಯಕರ ಹುದ್ದೆಗಾಗಿ 400 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪಶುವೈದ್ಯ ಸೇವಾ ಇಲಾಖೆಯಲ್ಲಿ
ಆರೋಗ್ಯ ಅಧಿಕಾರಿಗಳು ಹಾಗೂ ಸಹಾಯಕರ 400 ಹುದ್ದೆಗಳಿಗೆ ಅರ್ಜಿಯನ್ನು ಕರೆ ಮಾಡಿದ್ದಾರೆ. ದಯವಿಟ್ಟು ಈ ಒಂದು ಏನು ವೆಟರ್ನರಿ ಹಾಸ್ಪಿಟಲ್ ಇರುತ್ತೆ, ನೀವು ಅಲ್ಲಿ ಹೋಗಿ ತಿಳ್ಕೊಂಡ್ರೆ ವಿಚಾರಿಸಿದ್ರೆ ನಿಮಗೆ ಸ್ಥಳೀಯವಾಗಿ ಅದರ ಹೆಚ್ಚಿನ ಮಾಹಿತಿಯನ್ನು ಸಿಗುತ್ತೆ. ದಯವಿಟ್ಟು ಅದರ ಒಂದು ಗಮನವನ್ನು ನೀಡಿ. ಅದೇ ರೀತಿ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ನಲ್ಲಿ 164 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಅದಕ್ಕೆ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ. ದಯವಿಟ್ಟು ಅದರಲ್ಲೂ ಕೂಡ ಹೋಗಿ ತಾವು ವೆಬ್ಸೈಟಲ್ಲಿ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ವಿದ್ಯಾರ್ಹತೆಗೆ ಅನುಗುಣವಾಗಿ ನಿಮ್ಮ ಹುದ್ದೆಗೆ ತಾವು ಅಪ್ಲಿಕೇಶನ್ಸನ್ನು ಹಾಕ್ಬೋದು ಅಂತ ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ನಲ್ಲಿ 164 ಆನ್ಲೈನ್ನಲ್ಲಿ ಒಂದು ಜಾಬ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅದಕ್ಕೆ ಸಂಬಂಧಪಟ್ಟವರಿದ್ದೀರಿ ಅದ್ರ ಬಗ್ಗೆ ಮುತುವರ್ಜಿಯನ್ನು ವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ CCIL ಕಾಟನ್ ಕಾರ್ಪೊರೇಷನ್ನಲ್ಲಿ ಹಲವಾರು ಹುದ್ದೆಗಳಿಗೆ ಈಗಾಗಲೇ ಕಾಲ್ ಫಾರ್ ಮಾಡಿದ್ದಾರೆ. ಸುಮಾರು 900 ಹುದ್ದೆಗಳ ಒಂದು ಜಾಬ್ಗೋಸ್ಕರ ಕಾಲ್ ಫಾರ್ ಮಾಡಿದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, CCIL ಕಾಟನ್ ಕಾರ್ಪೊರೇಷನ್ನಲ್ಲಿ ಸಾವಿರಾರು ಹುದ್ದೆಗಳಿಗೆ ಉದ್ಯೋಗಾವಕಾಶಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು CCIL ಅನ್ನು ವೆಬ್ಸೈಟ್ನಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಮತ್ತು ಯಾರೆಲ್ಲ ಫ್ಯಾಷನ್ ಡಿಸೈನಿಂಗ್ ಮುಗಿಸ್ಕೊಂಡು ಜಾಬ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀರಿ ಅವರಿಗೆ ಬೆಂಗಳೂರಿನಲ್ಲಿ 60,000 ರೂಪಾಯಿ ಸಂಬಳ ಸಿಗ್ತಕ್ಕಂಥ ಉದ್ಯೋಗಾವಕಾಶಗಳಿದೆ. ದಯವಿಟ್ಟು ಇದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾರ್ಯಾರು ಫ್ಯಾಷನ್ ಡಿಸೈನ್ ಇದ್ದೀರಿ, ಯುರೋಪಿಯನ್ ಬ್ರ್ಯಾಂಡ್ಸ್ ಬಗ್ಗೆ ಅವರು ಒಂದು ಜಾಬ್ ಕಾಲ್ ಫಾರ್ ಮಾಡಿದ್ದಾರೆ. ಫ್ಯಾಷನ್ ಡಿಸೈನ್ನಲ್ಲಿ, ಫಾಸ್ಟ್ ಫ್ಯಾಷನ್ನಲ್ಲಿ ಎಕ್ಸ್ಪೀರಿಯನ್ಸ್ 3 ರಿಂದ 6 ವರ್ಷ ಇದ್ದರೂ ಸಾಕು ಅಂತ ಹೇಳಿದ್ದಾರೆ. 60,000ದವರೆಗೆ ಸಂಬಳವನ್ನು ಕೊಡ್ತೀವಿ ಅಂಥೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದರ ದೂರವಾಣಿ ಕರೆಯನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ಸರ್. ಯಾರು ಕಾಲ್ ಮಾಡ್ತಾ ಇರೋದು ಮೇಡಮ್? ತಮ್ಮ ಹೆಸರು? ನಾವು ಇಲ್ಲಿ ಬಾಗಿಲಿದ್ದ ಸರ್, ದೊಡ್ಡ ಬಾಗಿಲಿದ್ದ ಹಾಂ, ನಾಗಮ್ಮ ಅಂತ ಸರ್. ನಮ್ಮ ಮಕ್ಕಳಿಗೆ ಬುಕ್ಸ್ ಏನೋ ಕೊಡ್ತೇವೆ ಅಂತ ಹೇಳಿದ್ರು ಸರ್. ಅದಕ್ಕೆ ಫೋನ್ ಮಾಡಿದ್ವಿ ಸರ್. ಬುಕ್ಸು ಯಾರು ಕೊಡ್ತೀವಿ ಅಂತ ಹೇಳಿದ್ರಿ ಅಂತಮ್ಮ? ಟಿವಿಯಾಗ ಎರಡು ಬಂದಿತ್ತು ಸರ್. ಹಾಂ, ಅದೇ ಬಡವರಿಗೆ ಬುಕ್ಸ್ ಕೊಡ್ತಾವೆ ಅಂತ ಹೇಳಿದ್ರು ಅಂತ ಅಂದ್ರು ಸರ್. ಓಕೆ ಓಕೆ. ಇನ್ನು ಆ ಥರದವ್ರು ಯಾರೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಅಮ್ಮ. ಹಾಗೊಂದು ವೇಳೆ ಯಾರಾದರೂ ನಮಗೆ ತಿಳಿಸಿದ್ರೆ ನಾವು ನಿಮ್ಮ ದೂರವಾಣಿ ಕರೆಯನ್ನು ಇಟ್ಕೊಂಡಿರ್ತೀವಿ. ಸೊ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀವಮ್ಮ. ಸರಿ. ಓಕೆ ಅಮ್ಮ, ನಮಸ್ಕಾರ. ವೀಕ್ಷಕರ ಕೇಳಿಸ್ಕೊಳ್ತಾ ಇದ್ರಿ. ಸೊ ಮಕ್ಕಳಿಗೆ ಪುಸ್ತಕದ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ, ಪಾಪ ಕಾಲ್ ಮಾಡಿಬಿಟ್ಟು ಪುಸ್ತಕದ ಅವಶ್ಯಕತೆ ಇದೆ ಅಂತ ಹೇಳಿ ಆ ತಾಯಿ ಕಾಲ್ ಮಾಡಿದ್ರು, ತಮ್ಮ ಮಕ್ಕಳಿಗೆ ಪುಸ್ತಕದ ಅವಶ್ಯಕತೆ ಇದೆ ಅಂಥೇಳಿ. ಸೊ ಯಾರಾದರೂ ನನ್ನ ಒಂದು ವೀಕ್ಷಕರು, ಯಾರಾದರೂ ಈ ಟಿ ವಿ ನೋಡ್ತಾ ಇರೋರು, ಈ ಕಾರ್ಯಕ್ರಮ ಕೇಳಿಸ್ಕೊತಾ ಇರೋರು ಯಾರಾದರೂ ತಮ್ಮ ಬಳಿ ಈ ಒಂದು ಬಾತಿಯ ಪುಟ್ಟ ಮಕ್ಕಳಿಗೆ ಪುಸ್ತಕದ ಸಹಾಯ ಮಾಡಲಿಕ್ಕೆ ಸಾಧ್ಯವಾದರೆ ದಯವಿಟ್ಟು ನಮ್ಮ V1 ವಾಹಿನಿಯನ್ನು ಸಂಪರ್ಕ ಮಾಡಿ. ನಿಮ್ಮ ಹತ್ರ ಇರ್ತಕ್ಕಂಥ ಪುಸ್ತಕವನ್ನು ನೀವು ನಮಗೆ ಇಲ್ಲಿ ತಂದು ಕೊಟ್ಟಿದ್ದೆ ಆದರೆ ನಾವು ಅವ್ರನ್ನ ಇಲ್ಲೇ ಕರೆಸಿ ನಿಮ್ಮ ಒಂದು ಸಮ್ಮುಖದಲ್ಲಿ ಆ ಪುಸ್ತಕವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಆ ಮಕ್ಕಳ ಒಂದು ಬಾಳಿಕೆ ಬೆಳಕಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ನೀವು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಹೆಚ್ಚು ಅಂದರೆ ಒಂದು 1,000-1,500ದಲ್ಲಿ ಆ ಮಕ್ಕಳ ವರ್ಷ ಪೂರ್ತಿ ಓದ್ತಕ್ಕಂಥ ಪುಸ್ತಕ ಬಂದ್ಬಿಡ್ಬೋದು. ದುಡ್ಡಿದ್ದಂಥವ್ರಿಗಂತೂ ಅದು ಕೇವಲ ಒಂದು ಮಧ್ಯಾಹ್ನದ ಊಟದ ಖರ್ಚಾಗಿರ್ಬೋದು, ಅಥವಾ ಒಂದು ಪಿಕ್ಚರ್ಗೆ ಹೋಗಿ ಬಂದರೆ ಅಷ್ಟು 1,000-1,500 ಖರ್ಚಾಗ್ಬಿಡುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನ್ಸುತ್ತೆ, ದಯವಿಟ್ಟು ನಮ್ಮ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ, ಅಥವಾ ನೀವೇ ಪುಸ್ತಕಗಳು ತೆಗೆದುಕೊಂಡು ಇಲ್ಲಿ ಬಂದರೆ ನಿಮ್ಮ ಕೈಯಾರೇ ಆ ಒಂದು ಬಡ ಕುಟುಂಬಕ್ಕೆ ಆ ಪುಸ್ತಕವನ್ನು ಹಸ್ತಾಂತರ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ, ಟಿವಿ ವ್ಯಾಲ್ಯೂಮ್ನ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮ್ಮ ಹೆಸರು ವಸುಧಾ ಅಂತ. ವಸುಧಾ ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ಇಲ್ಲಿ ಹೊನ್ನಾಳಿ ತಾಲೂಕು. ಹೊನ್ನಾಳಿ ತಾಲೂಕು. ಯಾವ ಊರು ಮೇಡಮ್? ಹೊನ್ನಾಳಿ, ಏಕನಹಳ್ಳಿ. ಓಕೆ, ಏಕನಹಳ್ಳಿ. ಓಕೆ, ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದೆಯಾ? ನಮ್ಮ ಮಗಳಿಗೆ 20ನೇ ತಾರೀಕು ಹುಟ್ಟಿದಬ್ಬ ಐತಿ. ಮಗಳಿಗೆ? ಹಾಂ, ಓಕೆ. ಅವ್ರ ಹೆಸರು ಹೇಳಿ ಮೇಡಮ್. ಅವ್ರ ಹೆಸರು ದಿವ್ಯಾ ಅಂತ. ಓಕೆ, ದಿವ್ಯಾ, ಮೊದಲು ನಿಮ್ಮ ಪರವಾಗಿ ನೀವೇ ಶುಭಾಶಯಗಳನ್ನು ತಿಳಿಸ್ಬಿಡಿ ದಿವ್ಯಾ ಅವರಿಗೆ. ಅವರು ಹುಟ್ಟಿದಬ್ಬ ಶುಭಾಶಯಗಳು. ಓಕೆ, ನಾವು ಕೂಡ ನಿಮ್ಮ ಮಗಳಾಗಿರ್ತಕ್ಕಂಥ ದಿವ್ಯಾ ಅವರಿಗೆ 20ನೇ ತಾರೀಕು ಏನು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದಾರೆ, ಅವ್ರಿಗೆ ಹುಟ್ಟಿದ ಹಬ್ಬದ ಅಡ್ವಾನ್ಸ್ ವಿಶಸ್ಸನ್ನು ತಿಳಿಸ್ತಾ ಇದ್ದೀವಿ. ಅವರ ಜೀವನ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ನಾವು ಕೂಡ ಪ್ರೇ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಹೀಗೆ ಕರೆ ಮಾಡ್ತಾ ಇರಿ.
ಬನ್ನಿ ವೀಕ್ಷಕರೇ, ಒಂದು ಒಳ್ಳೆಯ ಗೀತೆಯನ್ನು ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚಿತವಾಗಿ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ದಿನಮಾನಗಳಲ್ಲಿ ಅಗತ್ಯ ಇರತಕ್ಕಂಥ ಪುಸ್ತಕಗಳಿಗೆ ಸಾಕಷ್ಟು ನಮಗೆ ಕರೆ ಬರ್ತಾ ಇದೆ. ಪುಸ್ತಕಗಳನ್ನ ಕೊಡಿಸಿ ಸರ್, ಯಾರಾದರೂ ಕೊಡೋರು ಇದ್ದರೆ ಅಂತ ಹೇಳಿ. ಸೊ ದಯಮಾಡಿ ನಾನು ನನ್ನ ಎಲ್ಲ ವೀಕ್ಷಕ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಯಾರಾದರೂ ಆ ರೀತಿಯ ಒಂದು ಹೆಲ್ಪ್ ಮಾಡಬೇಕು ಅಂತಿದ್ರೆ ದಯವಿಟ್ಟು ನೀವೇ ಪುಸ್ತಕಗಳನ್ನು ಕೊಂಡು ಇಲ್ಲಿಗೆ ತೊಗೊಂಬನ್ನಿ. ನಿಮ್ಮ ಕೈಯಾರೆ ಆ ಬಡ ಮಕ್ಕಳಿಗೆ ಪುಸ್ತಕವನ್ನು ಹಂಚಿ ಆ ಬಡ ಮಕ್ಕಳ ಏಳ್ಗೆಗೆ ಕಾರಣ ಆಗಿ ಅಂಥೇಳಿ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಇಂಥ ಒಂದು ವಿದ್ಯಾದಾನ ಮಾಡ್ತಕ್ಕಂಥ ಪುಣ್ಯ ಎಲ್ರಿಗೂ ಸಿಗೋದಿಲ್ಲ. ಆ ಒಂದು ಭಾಗ್ಯವನ್ನು ದಯವಿಟ್ಟು ಯಾರೆಲ್ಲ ಮಾಡಬೇಕು ಅಂತಿದ್ರಿ ಅದನ್ನು ತುಂಬ ಮನಸ್ಸಿನಿಂದ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಒಬ್ಬ ಮಗುವಿನ ಒಂದು ವರ್ಷದ ಪುಸ್ತಕದ ಖರ್ಚು ಹೆಚ್ಚು ಅಂದರೆ 1,000-1,500 ಮಾತ್ರ ಬರ್ಬೋದು. ನೀವು ಯಾರಿಗೂ ಹಣ ಕೊಡೋ ಅವಶ್ಯಕತೆ ಇಲ್ಲ. ನೀವೇ ಅಂಗಡಿಯಿಂದ ಪುಸ್ತಕ ತಂದುಬಿಟ್ಟು ನೇರವಾಗಿ ಆ ಅಗತ್ಯ ಇರತಕ್ಕಂಥ ಬಡ ಮಕ್ಕಳಿಗೆ ನಿಮ್ಮ ಕೈಯಾರೆ ನೀವೇ ಹಸ್ತಾಂತರ ಮಾಡ್ಬೋದು. ಆ ಒಂದು ಕೆಲಸಕ್ಕೆ V1 ವಾಹಿನಿ ಬೆನ್ನೆಲುಬಾಗಿ ನಿಂತಿರುತ್ತೆ, ವೇದಿಕೆಯಾಗಿ ನಿಂತಿರುತ್ತೆ. ಬನ್ನಿ ಈ ವಿಚಾರವನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಳ್ತಾ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ನೋಡ್ಕೊಂಬರೋಣ. ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ. ಪ್ರೀತಿಯ ವೀಕ್ಷಕರೇ, ಈ ಮಧ್ಯೆ ಒಂದು ಕರೆ ಬರ್ತಿದೆ, ಯಾವುದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ಹೇಳಿ ಮೇಡಮ್, ಯಾರಿದು? ನಾವು ದಾವಣಗೆರೆ ತಾಲೂಕು ಅವರ್ಗೆರೆಯಿಂದ ಮಾತಾಡ್ತಿರೋದು. ಅವರ್ಗೆರೆಯಿಂದ. ಮೇಡಮ್ ತಮ್ಮ ಹೆಸರು? ದಿವ್ಯಾ. ದಿವ್ಯಾ ಮೇಡಮ್, ದಯವಿಟ್ಟು ಟಿವಿಯಿಂದ ಒಂಚೂರು ದೂರ ಬನ್ನಿ. ದಿವ್ಯಾ ಮೇಡಮ್, ದಯವಿಟ್ಟು ಟಿವಿಯಿಂದ ಒಂಚೂರು ದೂರ ಬನ್ನಿ. ದಿವ್ಯಾ ಅಂತ ಮಾತಾಡ್ತಿರೋದು. ಹಾ ಮೇಡಮ್, ಕೇಳಿಸ್ತು. ದಿವ್ಯಾ ಮೇಡಮ್, ದಯವಿಟ್ಟು ಟಿವಿಯಿಂದ ಒಂಚೂರು ದೂರ ಬನ್ನಿ. ಹಾ, ಬಂದಿದೀವಿ. ಮತ್ತೆ ಟಿವಿ ನೋಡ್ತಾ ಮಾತಾಡಬೇಡಿ. ಇಲ್ಲ, ಹೊರಗ್ ಬಂದಿದೀವಿ. ಎಸ್, ಹೇಳಿ ದಿವ್ಯಾ ಮೇಡಮ್, ತಾವೇನ್ ಮಾಡ್ತಾ ಇದ್ದೀರಿ? ನಾವು ಹೌಸ್ ವೈಫು. ಓಕೆ. ನಮ್ ಮಗಳದು ಬರ್ತಡೇ ಇದೆ ಇವತ್ತು. ಇವತ್ತಾ? ಓ ಸೂಪರ್. ಮಾನಸ ಅಂತ. ಸಾರಿ, ಮಾನಸ ಅಂತ. ಮಾನಸ. ಓಕೆ, ನೀವು ಮಕ್ಕಳು ವಿಶೇಷ ಶುಭಾಶಯಗಳನ್ನು ತಿಳಿಸ್ಬಿಡಿ ಮೇಡಮ್. ಅವರಿಗೋಸ್ಕರ ಒಂದು ಹಾಡು ಪುನೀತ್ ರಾಜ್ಕುಮಾರ್ ಯಾವ್ದಾದ್ರು ಸಾಂಗ್ ಹಾಕ್ರಿ. ಎಸ್ ಮ್ಯಾಮ್, ಖಂಡಿತ ಹಾಕ್ತೀವಿ. ದಯವಿಟ್ಟು ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿಲ್ಲ ಮೇಡಮ್ ತಾವು, ಎಕೋ ಆಗ್ತಾ ಇದೆ ಇನ್ನ. ಹಲೋ, ಅವ್ರ ಮಾವುಗೂ ಹೇಳ್ಬಿಡ್ರಿ ಹಂಗೆ. ಓಕೆ, ಅವ್ರ ಹೆಸರು ಮೇಡಮ್? ದಿನೇಶ್ ಅಂತ. ಓಕೆ, ನಮ್ಮ V1 ವಾಹಿನಿಯ ಸಮಸ್ತ ಬಳಗದ ವತಿಯಿಂದ ದಿನೇಶ್ ಹಾಗೂ ಮಾನಸ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ನಿಮ್ಮ ಜೀವನ ಯಾವಾಗಲೂ ಕೂಡ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ಪ್ರೇ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ಯಾರೆಲ್ಲ ದಯವಿಟ್ಟು ಕರೆ ಮಾಡ್ತೀರಿ ಅವರು ಗಮನಿಸಬೇಕು. ಮತ್ತು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟಿ ವಿ ವ್ಯಾಲ್ಯೂಮನ್ನು ಕಡಿಮೆ ಮಾಡಿ ಮಾತಾಡಿ. ಮತ್ತು ಟಿ ವಿಯಿಂದ ಒಂಚೂರು ದೂರ ನಿಂತ್ಕೊಂಡು ಮಾತಾಡಿದ್ರೆ ಸ್ಪಷ್ಟವಾಗಿ ಕೇಳುತ್ತೆ. ನೀವು ಟಿ ವಿ ನೋಡ್ತಾ ಮಾತಾಡಿದ್ರಿ ಅಂದರೆ ಆ ಒಂದು ಕ್ಲಿಯಾರಿಟಿ ಇರೋಲ್ಲ. ದಯವಿಟ್ಟು ಅದನ್ನು ಗಮನಿಸಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಯಾರಿದು? ಅದು ನಾನು ಪೂರ್ಣಿಮಾ ಅಂತ. ಪೂರ್ಣಿಮಾ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ದಾವಣಗೆರೆಯಿಂದ. ಎಸ್ ಪೂರ್ಣಿಮಾ ಮೇಡಮ್, ಹೇಳಿ, ಏನು ಮಾಡ್ತಾ ಇದ್ದೀರಿ ತಾವು? ನಾನು ಹೌಸ್ ವೈಫ್ ಆಗಿದ್ದೇನೆ. ಮೊದಲು ವರ್ಕ್ ಮಾಡ್ತಿದ್ದೆ, ಟೀಚಿಂಗ್ ಅದೆಲ್ಲ ಮಾಡಿದ್ದೇನೆ. ಬಟ್ ಸದ್ಯಕ್ಕೆ ಹೌಸ್ ವೈಫ್. ಆಗ್ಲೇ ಇದೇ ಪ್ರೋಗ್ರಾಮ್ ನೋಡ್ತಾ ಇದ್ದೇನೆ. ಎಸ್ ಮ್ಯಾಮ್. ಆಗ್ಲೇ ಒಬ್ರು ಬುಕ್ಸ್ ಕೇಳಿದ್ರು. ಎಸ್ ಮ್ಯಾಮ್. ಎಸ್, ತುಂಬಾ ಜನ ಬುಕ್ಸ್ ಅನ್ನ ರದ್ದಿಗೆ ಹಾಕ್ತಾ ಇದ್ದಾರೆ. ಹೌದು ಮೇಡಮ್. ಅದಕ್ಕೆ ನೀವೇನ್ ಮಾಡಿ, ಯಾವ ಬುಕ್ಸ್ ಬೇಕೋ ಅದು ಲಿಸ್ಟ್ ನೀವು ನಿಮ್ಮಲ್ಲಿ ಒಂದು ಲಿಸ್ಟ್ ತೋರ್ಸಿದ್ರೆ ಆ ಬುಕ್ಸ್ ಯಾರ ಹತ್ರ ಇರುತ್ತಲ್ಲ ಅವರು ಕೊಡ್ತಾರೆ. ಅದು ನಾನು ಒಂದು ಇದನ್ನ ಮಾಡ್ತಾ ಇದ್ದೇನೆ ನಿಮ್ಗೆ. ಎಸ್ ಎಸ್, ಖಂಡಿತ ಮೇಡಮ್, ಆ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಖಂಡಿತ. ಯಾಕೆಂದ್ರೆ ಇವತ್ತು ತಮ್ಗೆ ಗೊತ್ತಿರೋ ಹಾಗೆ ಎಷ್ಟೋ ಜನರಿಗೆ ಪುಸ್ತಕವನ್ನು ಕೊಳ್ಳೋದು ಕೂಡ ಕಷ್ಟ ಆಗಿರ್ತಕ್ಕಂಥ. ಕೊಳ್ಳೋದು ಕಷ್ಟ. ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಒಳ್ಳೆ ಬುಕ್ಸ್ ಇರುತ್ತೆ. ನನ್ ಮಗಳದೇ ತುಂಬಾ ಬುಕ್ಸ್ ನಾನು ರದ್ದಿಗೆ ಹಾಕಿದೆ. 6th 7th ವರ್ಗು. 8th ಅವಳಿಗೆ ಬೇಕು CBSE ಸಿಲೆಬಸ್ ನಾನು ಇಟ್ಕೊಂಡಿದ್ದೇನೆ. ಅದೇ ರೀತಿ ನಾವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೂ ಇಟ್ಕೋಬಹುದು. ಆ ಒಳ್ಳೆ ಬುಕ್ಸ್ ಅನ್ನ ಆ ರೀತಿ ಮಕ್ಕಳಿಗೆ ಕೊಟ್ರೆ ಒಳ್ಳೇದು. ಪ್ಲಸ್ ಏನಂದ್ರೆ ನೇಚರ್ದು ನಾವು ಉಳಿಸ್ದಾಗತ್ತೆ. ಸುಮ್ನೆ ಅನ್ನೆಸೆಸರಿ ಹೋಗೋದು, ರದ್ದಿ ಹಾಕಿ ಅದೆಲ್ಲ ಪೇಪರ್ಸ್ ಇದ್ ಮಾಡಿದ್ರೆ ಯೂಸ್ ಆಗಲ್ಲ. ಒಳ್ಳೆ ಬುಕ್ಸ್ ಗಳನ್ನ ಅದೇ ರೀತಿ ಇಲ್ಲಿ ಅಷ್ಟ್ರಲ್ಲೇ ದಾವಣಗೆರೆಯಲ್ಲಿ ತುಂಬಾ ಜನ ಆ ರೀತಿ ಮಾಡ್ತಾ ಇದಾರೆ, ನಾನ್ ನೋಡ್ತಾ ಇದ್ದೀನಿ. ಹಾಗೆ ಮಾಡೋದಕ್ಕಿಂತ ನೀವೇನ್ ಮಾಡಿ, ನಿಮ್ಗೆ ಬೇಕಾದ ಬುಕ್ಸ್ ಗಳನ್ನ ಒಂದು ಲಿಸ್ಟ್ ನಿಮ್ಮಲ್ಲಿ ತೋರ್ಸಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನೋಡೋಣ, ಯಾರಾದ್ರೂ ಇದು ಮಾಡಿದ್ರೆ ನಾನು ಕೂಡ ನಮ್ಮ
ನಮ್ಮ ಅಕ್ಕಪಕ್ಕ ಆ ರೀತಿ ಬುಕ್ಸ್ ಯಾರ್ದಾದ್ರು ಇದ್ರು ನಾ ತಗೊಂಡು ನಿಮ್ಗೆ ಕಳಿಸ್ತೇನೆ. ಪ್ಲಸ್ ನಿಮ್ಮ ಅಡ್ರೆಸ್ ಅನ್ನ ಒಂದ್ ಕಡೆ ತೋರ್ಸಿ ಇಲ್ಲಿ. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ಒಳ್ಳೆ ಸಜೆಷನ್ಸ್ ಹೇಳಿದ್ರಿ. ಖಂಡಿತ ನಾವು ಕೂಡ ನಮ್ಮ ಒಂದು ಟಿವಿಯಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಯಾವ ಪುಸ್ತಕಗಳ ಅವಶ್ಯಕತೆ ಇದೆ ಅಂತ ಹೇಳಿ. ಸೊ ನಮ್ಮ ವಿಳಾಸ ಕೂಡ ನಾವು ನಿಮಗೆ ಡಿಸ್ಪ್ಲೇ ಮಾಡ್ತೀವಿ. ಸೊ ಯಾವ ವಿಳಾಸಕ್ಕೆ ನೀವು ಪುಸ್ತಕಗಳನ್ನು ತಲುಪಿಸ್ಬೇಕು ಅಂತ ಹೇಳಿ. ಸೊ ಸಾಧ್ಯವಾದರೆ ಆ ಒಂದು ಪುಸ್ತಕಗಳ ಯಾರಿಗೆ ಅವಶ್ಯಕತೆ ಇದೆ ನಿಮ್ಮ ಕೈಯಿಂದನೇ ಆ ಪುಸ್ತಕಗಳನ್ನು ಅವ್ರಿಗೆ ಕೊಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಇನ್ನೂ ಒಂದ್ ಸಲಹೆ. ಹಾ, ದಾವಣಗೆರೆ ಅರೌಂಡ್ ತುಂಬಾ ಕಡೆ ಗಿಡಗಳನ್ನ ಹಚ್ಚಿದ್ದಾರೆ. ಹೌದು. ಆ ಗಿಡಗಳನ್ನ ಹಚ್ಚಿದಲ್ಲಿ ಒಂದು ಇದ್ರದ್ದು ಹಾಕಿರ್ತಾರಲ್ಲ, ಅದು ಸೇಫ್ಟಿ ವೈಸ್, ಅದರಲ್ಲಿ ತುಂಬಾ ಕಸ ಅದು ಇದು ವೇಸ್ಟ್, ಅದು ಎಸ್ಪೆಷಲಿ ಪ್ಲಾಸ್ಟಿಕ್ ಹಾಕ್ತಾ ಇದ್ದಾರೆ. ಅದು ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬೇಕಂದ್ರೆ ಈ ಒಂದೆರಡು ಬೀಜಗಳನ್ನ ಅದ್ರಲ್ಲೇ ಹಾಕಿದ್ರೆ ಒಳ್ಳೇದು. ಅದನ್ ಬಿಟ್ಟು ಸುಮ್ನೆ ಆ ಗಿಡ ಅದು ಅಲ್ಲದೆ ಅಲ್ಲಿ ಬೆಂಕಿ ಕೂಡ ಹಚ್ತಾ ಇರೋದನ್ನ ನಾನ್ ನೋಡಿದ್ದೇನೆ. ಆ ಗಿಡಗಳು ಸ್ವಲ್ಪ ಒಣಗಿದ್ರೆ ಮಾಡಿದ್ರೆ ಅದು ಎಲ್ಲೋ ಅಕ್ಷರಸ್ಥರು ಕೂಡ ಈ ರೀತಿ ಮಾಡ್ತಾ ಇರೋದು ನಾನು ತುಂಬಾ ನೋವು ತರ್ತಾ ಇದೆ. ಯಾಕಂದ್ರೆ ನೇಚರ್ ಉಳಿಸ್ಬೇಕಾಗಿದ್ದು ತುಂಬಾ ನಮ್ಮ ಕರ್ತವ್ಯ ಆಗಿರೋದ್ರಿಂದ ಸುಮ್ನೆ ಅದು ಸ್ವಲ್ಪ ಎಲ್ಲರೂ ಅವೇರ್ನೆಸ್ ಅದನ್ನು ಕೂಡ ನಿಮ್ಮ ಟಿವಿ ಮುಖಾಂತರ ಸ್ವಲ್ಪ ಎಲ್ರಿಗೂ ಸಲಹೆ ಕೊಡಿ. ಯಾಕಂದ್ರೆ ನಾನು ಇಲ್ಲೇ ನಾ ಇರೋದು ಕುವೆಂಪುನಗರ ದಾವಣಗೆರೆ, ಅಲ್ಲಿ ತುಂಬಾ ಗಿಡಗಳು ಒಣಗಿ ಹೋಗ್ಬಿಟ್ಟಿದೆ. ಚೆನ್ನಾಗಿ ದೊಡ್ಡದಾಗಿರೋಂತ ಗಿಡಗಳು. ನಾನು ಒಂದ್ಸಲ ಈ ಕಸ ಎಲ್ಲ ಕ್ಲೀನ್ ಮಾಡೋರ್ನು ನೋಡ್ದೆ, ಅಲ್ಲಿನೇ ಉರಿ ಹಚ್ಚಿ ಹೋಗ್ಬಿಡ್ತಾರೆ. ಪೇಪರ್ಸ್ ಅದೆಲ್ಲ ಹಾಕಿ ಉರಿ ಹಚ್ಚಿ ಹೋಗ್ಬಿಡ್ತಾರೆ. ಸೊ ಯಾರಾದ್ರೂ ನೋಡಿದ್ರೆ ಅದು ಅಟ್ಲೀಸ್ಟ್ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲ ದಾವಣಗೆರೆ ಜನಕ್ಕೆ. ಓಕೆ, ಖಂಡಿತ ತುಂಬಾ ಒಳ್ಳೆ ಸಜೆಷನ್ಸ್ ಅನ್ನ ಹೇಳಿದ್ರಿ ಮೇಡಮ್. ನಾವು ಕೂಡ ಸಂಬಂಧಪಟ್ಟ ಇಲಾಖೆಯಲ್ಲಿ ಮತ್ತೆ ಅಲ್ಲೇ ಯಾರು ಸ್ವಚ್ಛತೆ ಮಾಡೋಕೆ ಬರ್ತಾರೆ ಮಹಾನಗರ ಪಾಲಿಕೆಯವರು, ಅವ್ರಿಗೂ ಕೂಡ ನಾವು ಕೇಳ್ಕೊಳ್ತಿದ್ವಿ, ದಯಮಾಡಿ ಯಾವ ಈಗ ತಾನೇ ಬೆಳೀತಾ ಇರ್ತಕ್ಕಂಥ ಗಿಡಗಳ ಮಧ್ಯೆ ಅಲ್ಲಿ ಗಿಡಗಳ ಪಕ್ಕದಲ್ಲಿ ಬೆಂಕಿ ಹಚ್ಚಬೇಡಿ ಮತ್ತು ಪ್ಲಾಸ್ಟಿಕ್ಸ್ನ ಇದ್ರೆ ಅಲ್ಲಿಂದ ತೆಗೀರಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅದೇ ರೀತಿ ಪಬ್ಲಿಕ್ಗೂ ಕೂಡ ನಾನು ಕೇಳ್ಕೊಳ್ತಿದ್ದೀನಿ, ದಯಮಾಡಿ ಯಾವೆಲ್ಲ ಗಿಡಗಳು ಈಗ ತಾನೇ ಬೆಳೀತಾ ಇದೆ, ಫೆನ್ಸಿಂಗನ್ನು ಹಾಕಿದ್ದಾರೆ, ಅಲ್ಲಿ ದಯಮಾಡಿ ಪ್ಲಾಸ್ಟಿಕ್ಗಳನ್ನ ಹಾಕಿ ಬೆಳೀತಕ್ಕಂಥ ಗಿಡಗಳಿಗೆ ತೊಂದರೆ ಮಾಡಬೇಡಿ ಅಂತ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ತುಂಬ ಒಂದು ಒಳ್ಳೆ ಸಜೆಷನ್ ಹೇಳಿದ್ರಿ ಮೇಡಮ್. ಮೊದಲು ಏನು ಟೀಚ್ ಮಾಡ್ತಾ ಇದ್ರಿ ಮೇಡಮ್ ತಾವು? ನಾನು ಆಕ್ಚುಲಿ ನಾನು ಬಿಕಾಮ್ ಆಗಿರೋದು, ಬಟ್ ನಾನ್ ಟೀಚ್ ಮಾಡೋದೆಲ್ಲ ನನಗೆ ಸ್ವಲ್ಪ ಮನೆಯಲ್ಲಿ ಮಕ್ಕಳಿಗೆಲ್ಲ ಟೀಚ್ ಮಾಡಿ ರೂಢಿ ಆಗಿತ್ತು. ನಾನು ಒಂದ್ ಹೈಸ್ಕೂಲ್ ವರ್ಗು ಟೀಚ್ ಮಾಡ್ತಾ ಇದ್ದೇನೆ. ನಾನು ಮುಂದೆ ಒಂದ್ ಸ್ವಲ್ಪ ಪ್ಲಾನಿಂಗ್ ಮಾಡ್ತಾ ಇದ್ದೇನೆ, ಬಡ ಮಕ್ಕಳಿಗೂ ಸ್ವಲ್ಪ ಏನಾದ್ರು ಟೀಚ್ ಮಾಡೋಣ. ಆ ರೀತಿಯ ನನಗೆ ಒಂದು ವೇದಿಕೆ ಸಿಕ್ಕರೆ ಅವ್ರಿಗೂ ಸಹ ಒಂದು ಹೆಲ್ಪಿಂಗ್ ಮಾಡೋಣ. ಆದ್ರೆ ಅತಿಯಾದ ಬಡವರಿಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ಸುಮ್ನೆ ಯಾರಿಗೂ ಹೆಲ್ಪ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಸೂಪರ್ ಮೇಡಮ್. ಫಸ್ಟ್ ಆಫ್ ಆಲ್ ನಿಮ್ಮ ಕಾನ್ಸೆಪ್ಟ್ಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್. ಬಿಕಾಸ್ ಬಡವರಿಗೆ ಏನಾದರೂ ಮಾಡಬೇಕು, ಬಡವರಿಗೆ ಏನಾದರೂ ಕೊಡಬೇಕು ಅಂತ ಒಂದು ಒಳ್ಳೆ ಮನಸ್ಸನ್ನು ಇಟ್ಕೊಂಡಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಯಶಸ್ಸಿಗೆ, ನಿಮ್ಮ ಒಂದು ಒಳ್ಳೆ ಪ್ರಯತ್ನಕ್ಕೆ V1 ಸದಾ ಬೆಂಬಲವಾಗಿರುತ್ತೆ. ಆ ರೀತಿಯ ಒಳ್ಳೆ ಕಾರ್ಯವನ್ನು ನೀವು ಮಾಡಿದಾಗ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಪ್ರಚಾರ ಇದೆ ಆ ಒಂದು ಜವಾಬ್ದಾರಿಯನ್ನು V1 ತೆಗೆದುಕೊಳ್ಳುತ್ತೆ. ನಿಮ್ಮ ಸಂಪೂರ್ಣ ಕಾರ್ಯಕ್ರಮವನ್ನು V1 ವಾಹಿನಿಯಲ್ಲಿ ಉಚಿತವಾಗಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನ, ಜವಾಬ್ದಾರಿಯನ್ನು ನಾನು ತೆಗೆದುಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ಭರವಸೆಯನ್ನು ನೀಡ್ತಾ ಇದ್ದೀನಿ ಮೇಡಮ್. ಇನ್ನೂ ಒಂದು ವಿಚಾರ ಹೇಳ್ತಾ ಇದ್ದೀನಿ. ಎಲ್ಲ ಮನೆಯಲ್ಲಿ ಬೀಜಗಳಿರುತ್ತೆ, ಇದು ನಿಂಬೆ ಹಣ್ಣಿನ ಬೀಜಗಳಿರುತ್ತೆ ಅಥವಾ ಯಾವ್ದೋ ಹಣ್ಣಿನ ಬೀಜಗಳಿರುತ್ತೆ. ಹಲಸಿನ ಹಣ್ಣು, ನೇರಳೆ ಹಣ್ಣು ಎಲ್ಲ ಸೀಸನ್, ಇವಾಗ ಮ್ಯಾಂಗೋ ಸೀಸನ್. ಆ ಹಣ್ಣುಗಳನ್ನ ಆ ಫೆನ್ಸಿಂಗ್ ಹಾಕಿರ್ತಾರಲ್ಲ ಅಲ್ಲೇ ಹೋಗಿ ನಮ್ಮ ಮನೆ ಮುಂದೆನೆ ಇರುತ್ತೆ. ನಾನು ಸಹ ಮಾಡ್ತಾ ಇದ್ದೇನೆ ಆ ರೀತಿ. ನಮ್ಮ ಮನೆ ಮುಂದೆ ಇರೋಂತ ಫೆನ್ಸಿಂಗ್ ಒಳಗಡೆನ ಅವೆಲ್ಲ ಬೀಜಗಳನ್ನ ಹಾಕಿದ್ರೆ ಅವು ಕೂಡ ಬೆಳೆದು ಇನ್ನೂ ಹೆಚ್ಚಿನ ಗಿಡಗಳನ್ನ ನಾವು ಕಾಣ್ಬೋದು. ಅದು ಕೂಡ ನೇಚರ್ ತುಂಬಾ ಒಳ್ಳೇದು. ಇತ್ತೀಚೆಗೆ ತುಂಬಾ ಹೀಟ್, ಎಸ್ಪೆಷಲಿ ದಾವಣಗೆರೆ, ನಾನು ಇದ್ದಿದ್ದು ಮೊದ್ಲು ಹಾವೇರಿ, ಈ ದಾವಣಗೆರೆಯಲ್ಲಿ ತುಂಬಾ ಹೀಟ್ ನೋಡಿರೋದ್ರಿಂದ ಆ ಗಿಡಗಳನ್ನ ಹಚ್ತಾ ಹೋದ್ರೆ ನಾವೇ ಎಲ್ಲ ಅವಾಯ್ಡ್ ಮಾಡ್ಕೋಬಹುದು. ನಮಗ್ ನಾವೇ ಮಾಡ್ಕೋಬೇಕು. ಇತ್ತೀಚೆಗೆ ಗ್ಲೋಬಲ್ ವಾರ್ಮಿಂಗ್ ತುಂಬಾ ಆಗ್ತಾ ಇರೋದನ್ನ ನಾವೇ ಸರಿಪಡಿಸಿದ್ರೆ ಆಗುತ್ತೆ. ಖಂಡಿತ ಮೇಡಮ್. ಪರ್ ಪರ್ಸನ್ ನಿಂದ ಆಗುತ್ತೆ ಹೊರತು ಎಲ್ಲ ದೇಶ ಅಂತ ಕೂತ್ರೆ ಆಗಲ್ಲ. ನಿಜ ಮೇಡಮ್. ಎಲ್ಲ ಒಂದ್ ಕಡೆ ಗ್ಲೋಬಲ್ ವಾರ್ಮಿಂಗ್ ಗೆ ನಾವೆಲ್ಲರೂ ಕಾರಣ ಅಲ್ವಾ ಮೇಡಮ್? ಅದೇ, ಅದ್ರಿಂದ ಪ್ಲಾಸ್ಟಿಕ್ ಆಮೇಲೆ ನಾನು ಕ್ಯಾರಿ ಬ್ಯಾಗ್ ಗಳನ್ನ ತಗೊಂಡು ಯಾರಾದ್ರೂ ಅಕಸ್ಮಾತ್ ಅಲ್ಲಿ ಹೊರಗಡೆಯಿಂದ ತಂದ್ರೆ ಅದನ್ನ ಮತ್ತೆ ರಿಪೀಟ್ ಯೂಸ್ ಮಾಡ್ಬೇಕು. ಸುಮ್ನೆ ತಗೊಂಡ್ ಹೋಗೋದು, ಡಸ್ಟ್ ಬಿನ್ ಹಾಕೋದು ಮಾಡಿದ್ರೆ ಅದು ಕೂಡ ಸುಮ್ನೆ ವೇಸ್ಟ್ ಆಗಿ ನಾವು ಆ ವೇಸ್ಟ್ ಅನ್ನು ಎಷ್ಟಂತ ಎಲ್ಲಿ ಹಾಕೋದು? ಇರೋದ ಅರ್ತ್ ನಲ್ಲೇ ಹಾಕ್ಬೇಕು. ಎಲ್ಲಿ ಹಾಕ್ಬೇಕು? ಅದು ನಮ್ಗೆ ಮತ್ತು ರಿಪೀಟ್ ಆಗಿ ತೊಂದರೆ ಆಗೋ ಚಾನ್ಸ್ ತುಂಬಾ ಇದೆ. ಮುಂದಿನ ಜನರೇಷನ್ ಗೆ ತುಂಬಾ ಕಷ್ಟನೂ ಆಗುತ್ತೆ. ಇದೆಲ್ಲಾನು ಜನ ಸ್ವಲ್ಪ ಅರ್ಥ ಮಾಡ್ಕೊಂಡು
ಎಲ್ಲ ಪ್ಲಾಸ್ಟಿಕ್ ಗಳನ್ನ ಯೂಸ್ ಮಾಡೋದು ಬಿಡ್ಬೇಕು. ಈ ಅನಿವಾರ್ಯವಾಗಿ ಕೆಲವೊಂದ್ ಕಡೆ ಪ್ಲಾಸ್ಟಿಕ್ ಗಳನ್ನ ಕೊಡ್ತಾ ಇದ್ದಾರೆ, ಪಾಕೆಟ್ಸ್ ಎಲ್ಲ ಪ್ಲಾಸ್ಟಿಕ್. ಅದು ಕೂಡ ಅವರು ಕೂಡ ಮಾಡಿದ್ರೆ ಒಳ್ಳೇದು. ಬಟ್ ನಿಧಾನವಾಗಿ ಆಗುತ್ತೆ ಅನ್ಸುತ್ತೆ, ನೋಡೋಣ. ನಮ್ ಕೈಯಿಂದ ಆಗಿದ್ದಾನೆ ಮಾಡೋಣ. ಎಲ್ಲ ಜನತೆಗೆ ನೀವೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತ ಮೇಡಮ್, ನಿಮ್ಮೊಂದು ಒಳ್ಳೆ ಮೆಸೇಜನ್ನ, ನಿಮ್ಮೊಂದು ಒಳ್ಳೆ ಪಾಯಿಂಟ್ ಆಫ್ ಥಿಂಕಿಂಗನ್ನು ನಾವು ಕೂಡ ಈಗ ಆಲ್ರೆಡಿ ತುಂಬ ಕಡೆ ನಾನು ಕಾರ್ಯಕ್ರಮ ಮಾಡಿದಾಗ ಹೇಳ್ತಾ ಇರ್ತೀನಿ. ಏನು ಅಂದರೆ, ನಾವು ಯೂಶಲಿ ಬಸ್ನಲ್ಲಿ ಹೋಗುವಾಗ ಹಲಸಿನಣ್ಣು ತಿಂತಾ ಇರ್ತೀವಿ, ನೀರ್ಲೆಣ್ಣು ತಿಂತಾ ಇರ್ತೀವಿ. ಅದನ್ನು ಬಸ್ಸಲ್ಲೇ ಬಿಸಾಕೋ ಬದಲು ರೋಡಲ್ಲಿ ಎಲ್ಲರೂ ಬಿಸಾಕಿದ್ವಿ ಅಂದರೆ, ಮಣ್ಣಿರೋ ಕಡೆ ಬಿಸಾಕಿದ್ವಿ ಅಂದರೆ, ಖಂಡಿತ 100 ಬೀಜ ಬಿಸಾಕಿದಾಗ 1-2 ಮರಗಳಂತೂ ಬಂದೇ ಬರುತ್ತೆ. ಅದರಿಂದ ಬಂದೇ ಬರುತ್ತೆ. ನಾವು ಸುಮ್ನೆ ಡಸ್ಟ್ಬಿನ್ ಅಲ್ಲಿ ಹಾಕ್ತಿವಿ, ಹೊರಗಡೆ ಕಳಿಸ್ತೀವಿ. ಅದು ಹೋಗಿ ವಿತ್ ಪ್ಲಾಸ್ಟಿಕ್ ಯಾವುದೇ ಒಂದು ಗಿಡನು ಬೆಳೆದಿಲ್ಲ. ಹೌದು, ನಾನೇ ನೋಡಿದ್ರೆ ಯಾವ್ದು ನೀಟಾಗಿ ಬೆಳೆಯೋದಿಲ್ಲ. ಅದರ ಬದಲಾಗಿ ಆ ಬೀಜಗಳನ್ನ ಸ್ವಲ್ಪ ಸಪರೇಟ್ ಮಾಡಿ ಒಂದ್ ಕೆಲ್ಸ ಆಗುತ್ತೆ ನಮ್ಗೆ, ಇಲ್ಲ ಅಂತಲ್ಲ. ಬಟ್ ಅಟ್ಲೀಸ್ಟ್ ಹೌಸ್ ವೈಫ್ ಈ ತರ ಇರೋರು ಅವ್ರಿಗೇನ್ ಹೆಚ್ಚಿನ ಕೆಲ್ಸ ಇರಲ್ಲ. ಅವರೆಲ್ಲರೂ ಸೇರಿ ಆ ರೀತಿ ಮಾಡಿದ್ರೆ ಒಳ್ಳೇದು. ನೀವು ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತ ಮೇಡಮ್. ಪ್ರಕೃತಿಗೆ ಪ್ರತಿಯೊಬ್ರು ಬರೀ ಹೌಸ್ ವೈಫೇ ಆ ಕೆಲಸ ಮಾಡ್ಬೇಕು ಅಂತಿಲ್ಲ. ಭೂಮಿ ಮೇಲೆ ಇರ್ತಕ್ಕಂಥ ನಾವ್ ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ಲೇ. ಯಾಕೆಂದ್ರೆ ನಾವೆಲ್ಲರೂ ತಿಂತೀವಿ ಅಂದ್ಮೇಲೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದನ್ನ ಕ್ಲೀನಾಗಿ ಒಂದ್ ಕಡೆ ವ್ಯವಸ್ಥಿತವಾಗಿ ಹಾಕಿದಾಗ ನಾಳೆ ಅದೇ ಮರಗಳು ದೊಡ್ಡದಾಗಿ ಬೆಳೆದು ನೆರಳು ಕೊಡ್ತಕ್ಕಂಥ, ಒಂದು ಗಾಳಿ ಕೊಡ್ತಕ್ಕಂಥ, ಆಕ್ಸಿಜನ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಗೆ ಆಗತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ನೀವು ಹೇಳಿದಾಗೆ ಅನಾವಶ್ಯಕ ಪ್ಲಾಸ್ಟಿಕ್ಗಳನ್ನ ಯಾರೂ ಬೆಳೆಸ್ದೇನೆ ಮನೆಯಿಂದನೇ ಕ್ಯಾರಿ ಬ್ಯಾಗ್ ತೆಗೆದುಕೊಂಡು ಹೋಗಿ, ಕಾಟನ್ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗಿ ಅವರು ಮನೆಯಲ್ಲಿ ಸಾಮಾನುಗಳನ್ನ ತೆಗೆದುಕೊಂಡು ಬಂದರೆ ತುಂಬ ಒಳ್ಳೆಯದು. ಖಂಡಿತ ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ ಮೇಡಮ್. ಸೊ ನೀವು ಕೂಡ ಯಾರಾದರೂ ನಿಮ್ಮ ಒಂದು ಸುತ್ತಮುತ್ತಲ ಪರಿಸರದಲ್ಲಿ ಪುಸ್ತಕಗಳನ್ನು ಕೊಡೋರಿದ್ದರೆ ದಯವಿಟ್ಟು ಆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ. ನಾವು ನಮ್ಮ ಆಫೀಸ್ ಅಡ್ರೆಸ್ ಅಂತ ತಿಳಿಸ್ತೀವಿ, ದಯಮಾಡಿ ಅಲ್ಲಿ ಇಲ್ಲ. ಅದು ಏನ್ ಮಾಡಿ ಅಂದ್ರೆ, ಅದೇ ಲಿಸ್ಟ್ ಕಳ್ಸಿ. ಯಾವ ಬುಕ್ಸ್ ಬೇಕು, ಈಗ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಕಾ ಅಥವಾ ಡಿಗ್ರಿ ಬೇಕಾ, ಈ ರೀತಿ ನಾನು ಒಂದ್ ಸ್ವಲ್ಪ ನಿಮ್ಮ ಇದ್ರಲ್ಲಿ ನನಗೆ ಅಥವಾ ನಾನು ಮೆಸೇಜ್ ಮಾಡಿ ನನ್ನ ನಂಬರ್ಗೆ. ನಾನು ಸಾಧ್ಯ ಆದಷ್ಟು ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಎಲ್ಲದನ್ನು ದುಡ್ಡು ಕೊಟ್ಟು ನಾವು ಆ ಮಕ್ಕಳಿಗೆ ಕೊಡ್ಸ್ಲಿಕ್ಕೆ ಆಗೋದಿಲ್ಲ. ಸೊ ಒಂದ್ರಿಂದ ಒಂದು ಎಕ್ಸ್ಚೇಂಜ್ ಆಗುತ್ತೆ. ಪ್ಲಸ್ ಅವರು ಎಲ್ಲೋ ಒಂದ್ ಕಡೆ ರದ್ದಿ ಹಾಕಿ ಅದು ಈ ಒಂದು ಬುಕ್ ರೆಡಿ ಆಗ್ಬೇಕಂದ್ರೆ ಎಷ್ಟೋ ಗಿಡಗಳನ್ನು ನಾಶ ಆಗ್ತಾ ಹೋಗ್ತಾ ಇದೆ. ಎಸ್ ಮ್ಯಾಮ್, ಡೆಫಿನೆಟ್ಲಿ ನಾವು ನಿಮ್ಮ ಪಾಯಿಂಟನ್ನು ರೆಸ್ಪೆಕ್ಟ್ ಮಾಡ್ತೀವಿ ಮತ್ತು ಆ ನಿಟ್ಟಿನಲ್ಲಿ ನಾವು ಆದಷ್ಟು ಬೇಗ ಕಾರ್ಯೋನ್ಮುಖರಾಗ್ಬಿಟ್ಟು ಯಾವೆಲ್ಲ ಪುಸ್ತಕಗಳ ಅವಶ್ಯಕತೆ ಇದೆ ಆ ಒಂದು ಮೆಸೇಜನ್ನು ನಮ್ಮ ಒಂದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು. ಇನ್ನೂ ಒಂದು ವಿಚಾರ, ಯಾವ್ದು ಇದು ಎಲ್ಲ ಕಸ ಏನ್ ಮಾಡ್ತಾ ಇದಾರೆ, ಎಷ್ಟೋ ಸ್ಟ್ರಿಕ್ಟ್ ಅದೆಲ್ಲ ಬಿಡಿ. ಏನ್ ಮಾಡ್ತಾ ಇದಾರೆ, ಕಸ ಸುಮ್ನೆ ಅಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ಇರ್ತಾರೆ, ಅವ್ರಿಗೆ ಕೆಳಗಡೆ ಬಂದು ಕೊಡ್ಲಿಕ್ಕೂ ಒಂದು ಲೇಜಿತನ, ಸೋಮಾರಿತನ ತುಂಬಾ ಇರುತ್ತೆ. ಅದಕ್ಕೆ ಅಟ್ಲೀಸ್ಟ್ ಆ ರೀತಿ ಕಸ ಕೊಟ್ರೆ ಅರ್ಥ. ರೋಡ್ ಸೈಡ್ ತುಂಬಾ ಕಸ ಬೀಳ್ತಾ ಇದೆ, ನೋಡ್ತಾ ಇದ್ದೇವಿ. ಯಾರಿಗೆ ಹೇಳ್ಬೇಕು, ಎಲ್ಲಿ ಸಿಗದೇ ಇಲ್ಲ ಅವರು. ಅದು ಸಹ ತೀರಾ ಅನಕ್ಷರಸ್ಥರ ರೀತಿ ಓಡಾಡಿ ಆ ರೀತಿ ಮಾಡೋದಕ್ಕಿಂತ ಇಷ್ಟೆಲ್ಲಾ ಅಕ್ಷರಸ್ಥರಾಗಿರ್ತಾರೆ, ಸ್ವಲ್ಪ ಅದನ್ನೆಲ್ಲ ಮಾಡಬಾರ್ದು ಅನ್ನೋದನ್ನು ಹೇಳ್ಬೇಕಾಗತ್ತೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಒಂದು ಒಳ್ಳೆ ಸಜೆಷನ್ಸ್ ಅನ್ನ ಕೊಟ್ರಿ. ಸೊ ಹೀಗೆ ಕರೆ ಮಾಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ. ಅದ್ರ ಜೊತೆಗೆ ನೀವು ರಿಕ್ವೆಸ್ಟ್ ಮಾಡಿರೋ ಥರ ಪುಸ್ತಕಗಳ ಒಂದು ಲೀಸ್ಟನ್ನು ಆದಷ್ಟು ಬೇಗ ನಾವು ಡಿಸ್ಪ್ಲೇ ಮಾಡ್ತೀವಿ ಅಂತ ತಮಗೆ ಭರವಸೆ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ ವೀಕ್ಷಕರೇ, ತುಂಬ ಒಳ್ಳೆ ಸಜೆಷನ್ಸನ್ನು ಹೇಳಿದ್ರು. ನಾನು ಕೂಡ ತುಂಬ ಸಂದರ್ಭಗಳಲ್ಲಿ ಎಲ್ಲರಲ್ಲಿ ಕರೆ ಕೊಡ್ತಾ ಇರ್ತೀನಿ. ನೀವು ಓದಿರ್ತಕ್ಕಂಥ ಪುಸ್ತಕಗಳನ್ನು ಏನಾದರೂ ರದ್ದಿಗೆ ಹಾಕಿದ್ದೆ ಆಯಿತು ಅಂದರೆ ಹಾರ್ಡ್ಲಿ 10 ರಿಂದ 20 ರೂಪಾಯಿ, ಜಾಸ್ತಿ ಅಂದರೆ 30 ರೂಪಾಯಿ ಅವ್ರು ಕೊಡ್ಬೋದು. ಅದರ ಬದಲು ಅಗತ್ಯ ಇರ್ತಕ್ಕಂಥ ಒಬ್ಬ ಪುಸ್ತಕದ ವಿದ್ಯಾರ್ಥಿಗೆ ಅದನ್ನು ದಾನ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಮಧ್ಯೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ಇವಾಗ ಒಬ್ರು ಮೇಡಮ್ ಕಾಲ್ ಮಾಡಿದ್ರಲ್ಲ? ಎಸ್ ಸರ್. ಅದೇ ಬುಕ್ಸ್ ಅವ್ರ ಹತ್ರ ಇದಾವ ಅಂದ್ರಲ್ಲ? ಎಸ್ ಸರ್. ಒಂದು ಅಜರಾ ಚೌಧರಿ ಬುಕ್ಸ್ ಬೇಕಿತ್ತು ಸರ್ ಅವ್ರ ಹತ್ರ. ಫಸ್ಟ್ ಹಳೆ ಎಡಿಷನ್, ನ್ಯೂ ಎಡಿಷನ್ ಇದಾವೆ ಇವಾಗ. ಓಕೆ. ಓಲ್ಡ್ ಎಡಿಷನ್ ಇದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಸರ್, ನಿಮ್ಗೆ ಯಾವ ಪುಸ್ತಕ ಬೇಕಾಗಿದೆ ಅನ್ನೋದು ಒಂದೊಂದು ಮೆಸೇಜನ್ನ ಈ ನಂಬರ್ಗೆ ಒಂದು ಕಳಿಸ್ಕೊಡಿ. ಸೊ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಬುಕ್ಸ್ ಏನಾದ್ರು ಅವ್ರ ಹತ್ರ ಇದೆಯಾ ಅಂತ ತಿಳ್ಕೊಳ್ತೀವಿ ಸರ್. ಸರಿ ಸರ್. ಸೊ ನಿಮ್ಮ ಹತ್ರ ಯಾವ್ದಾದ್ರು ಬೇಡದೇ ಇರತಕ್ಕಂಥ ಪುಸ್ತಕ ಇದ್ರೆ ದಯಮಾಡಿ ನಮ್ಮ ಒಂದು V1 ಆಫೀಸಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಹ್ಞೂ ಸರ್, ಮಾಡ್ತೀವಿ. ಇಂಜಿನಿಯರಿಂಗ್ ಎಷ್ಟು ಬುಕ್ಸ್ ಇದಾವ ಅದೆಲ್ಲ ಇದಾವೆ ಸರ್. ಇಂಜಿನಿಯರಿಂಗ್ ನೋಟ್ಸ್ ಮತ್ತೆ ಬುಕ್ಸ್ ಇದಾವೆ. ಪ್ಲೀಸ್ ಕಳಿಸ್ಕೊಡಿ ಸರ್. ಅದನ್ನ ಯಾರಿಗೆ ಅವಶ್ಯಕತೆ ಇರುತ್ತೆ ಅದನ್ನ ನಾವು ಅವ್ರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಸರ್. ಓಕೆ, ನೀವು ಸಾಧ್ಯವಾದರೆ ಅದು ನಿಮ್ಮ ಹತ್ರ ಇರ್ತಕ್ಕಂಥ ಪುಸ್ತಕಗಳ ಒಂದು ಲೀಸ್ಟನ್ನು ಕಳಿಸ್ಬಿಡಿ ಸರ್. ಅದನ್ನು ನಾವು ನಮ್ಮ ಪರದೆ ಮೇಲೆ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಪುಸ್ತಕಗಳು ನಮ್ಮ ಹತ್ರ ಅವೈಲಬಿಲಿಟಿ ಇದೆ ಅಂತ ಹೇಳಿ.
ಸೊ ಹಾ, ಸರಿ ಸರ್. ಯಾರಿಗೆ ಆ ಪುಸ್ತಕಗಳ ಅವಶ್ಯಕತೆ ಇದೆ ಅವರು ನಿಮ್ಮಿಂದ ಕಲೆಕ್ಟ್ ಮಾಡ್ಕೋಬಹುದು, ಅಥವಾ ನಮ್ಮ ಆಫೀಸ್ ಮೂಲಕ ಅವ್ರು ಕಲೆಕ್ಟ್ ಮಾಡ್ಕೊಂಡು ವ್ಯವಸ್ಥೆ ಮಾಡುವ. ಈಗ ನಿಮ್ಮ ಆಫೀಸ್ಗೆ ಕಳಿಸ್ತೇನೆ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಹತ್ರ ಯಾವ ಪುಸ್ತಕ ಇದೆ ಒಂದು ಮೆಸೇಜ್ ಡ್ರಾಪ್ ಮಾಡಿ ಸರ್ ನಮಗೆ. ಹಾ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಂದು ಇನಿಷಿಯೇಟಿವ್ ತಗೊಂಡು ಕಾಲ್ ಮಾಡಿದಿರಿ. ವೆರಿ ಥ್ಯಾಂಕ್ಸ್ಫುಲ್ ಟು ಯು ಸರ್. ಇಲ್ಲ ಸರ್, ನಾನು ಮಲೇಷ್ಯಾದಲ್ಲಿ ಇರೋದು. ಓ ಸೂಪರ್, ಮಲೇಷ್ಯಾದಲ್ಲಿದ್ದೀರಿ. ಹಾ ಸರ್, ನಾವು ದಾವಣಗೆರೆ ಯಾವಾಗ ಬಂದಾಗ ಫಸ್ಟ್ ವಿವನ್ ಚಾನಲ್ ಓಪನ್ ಮಾಡ್ತೀನಿ, ನೋಡ್ತೀನಿ. ಓಕೆ, ಅದೇನಾದ್ರು ಲೈವ್ ಪ್ರೋಗ್ರಾಮ್ ಇದ್ರೆ ಕಾಲ್ ಮಾಡ್ತೀನಿ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ವಿದೇಶದಲ್ಲಿದ್ದರೂ ಕೂಡ ನಮ್ಮ ಒಂದು V1 ವಾಹಿನಿಗೆ ನೋಡ್ತಾ ಇದ್ದೀರಿ ಅಂತ ಕೇಳಿ ತುಂಬ ಖುಷಿ ಆಯಿತು. ಸೊ ನಮ್ಮದು ಯೂಟ್ಯೂಬಲ್ಲಿ ಕೂಡ ಅಪ್ಡೇಟ್ ಇರುತ್ತೆ. ಸೊ ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ನೋಡ್ಬೋದು ಸರ್. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೇನೆ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ದಾವಣಗೆರೆ ಬಂದು ನೋಡೋ ಖುಷಿನೇ ಬೇರೆ. ಎಸ್ ಎಸ್ ಸರ್, ಖಂಡಿತ ಸರ್. ಸರ್ ಇನ್ನೊಮ್ಮೆ ಹೇಳಿ ಸರ್, ನಿಮ್ಗೆ ಯಾವ ಪುಸ್ತಕ ಬೇಕಿತ್ತು ಅದನ್ನ ಒಂದು ಮೆಸೇಜ್ ಡ್ರಾಪ್ ಮಾಡಿ ಒಂದ್ಸಲ ಇನ್ನೊಂದ್ಸಲ ಹೇಳ್ಬಿಡಿ ಸರ್, ಯಾಕೆಂದ್ರೆ ಈ ಕಾರ್ಯಕ್ರಮನ ಮೇಡಮ್ ನೋಡ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಸ್ಟಿಲ್ ಹಜರಾತ್ ಚೌಧರಿ ಸರ್, ಹಜರಾತ್ ಚೌಧರಿ ಓಲ್ಡ್ ಎಡಿಷನ್. ಓಕೆ ಓಕೆ ಓಕೆ, ಶೋರ್. ಇದು ಹೊಸದಾಗಿ ಬಂದಿರೋದು, ಒಬ್ಬ ಅದೇನದು ಸ್ಟೋರ್ ಸಿಗುತ್ತೆ. ಓಕೆ ಬಟ್ ನ್ಯೂ ಎಡಿಷನ್ ಬೇಡ ನಮಗೆ. ಹಳೆ ಬೈ ಚಾನ್ಸ್ ಓಲ್ಡ್ ಯಾರಾದ್ರೂ ಇದ್ರೆ ಓಕೆ, ನಿಮ್ಗೆ ಯಾರಾದ್ರೂ ಮೆಸೇಜ್ ಮಾಡಿದೆ ಸ್ವಲ್ಪ ನಮ್ಮ ನಂಬರ್ ಬೇಕಾ ತಗೊಳ್ಳಿ. ಖಂಡಿತ ಸರ್. ನಿಮ್ಮ ನಂಬರ್ನೊಟ್ಟಿಗೆ ನೀವು ನಮಗೆ ಇದೇ ನಂಬರ್ಗೆ ಒಂದು ಮೆಸೇಜ್ ಕಳಿಸ್ಬಿಡಿ ಸರ್, ನಿಮಗೆ ಪುಸ್ತಕದ ಹೆಸರು, ಆಥರ್ ಮತ್ತೆ ಓಲ್ಡ್ ಎಡಿಷನ್ ಬೇಕು ಅನ್ನೋ ವಿಚಾರವನ್ನ. ಹ್ಞೂ ಸರ್. ಎಸ್ ಸರ್, ಎಸ್ ಸರ್. ಸೊ ಮತ್ತೊಮ್ಮೆ ನಿಮ್ಮ ಹತ್ರ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ನಿಮ್ಮ ಹತ್ರ ಇರ್ತಕ್ಕಂಥ ಬೇಡದೇ ಇರತಕ್ಕಂಥ ಪುಸ್ತಕಗಳನ್ನು ದಯಮಾಡಿ ತಲುಪಿಸಿ ಅಂತ ಹೇಳಿ. ಕೊಡ್ತದೀವಿ, ಬಡ ಮಕ್ಕಳು ಇರ್ತಾರಲ್ಲ, ತುಂಬಾ ಒಳ್ಳೆ ವಿಚಾರ ಸರ್. ಅವ್ರಿಗೆಲ್ಲ ಕೊಡ್ತಾ ಇದೀನಿ ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ನಿಮ್ಮ ದಿನ ಶುಭವಾಗಿರಲಿ ಸರ್. ಥ್ಯಾಂಕ್ ಯು ಸರ್. ಎಸ್ ಪ್ರೀತಿಯ ವೀಕ್ಷಕರೇ, ಇವತ್ತು ನಿಜವಾಗ್ಲೂ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ, ತುಂಬ ಖುಷಿ ಆಗ್ತಿದೆ. ಸೊ ಸಾಕಷ್ಟು ಜನ ಪುಸ್ತಕಗಳನ್ನು ಬೇಕು ಅಂತ ಕರೆ ಮಾಡಿದ್ರೆ, ಸಾಕಷ್ಟು ಜನ ಪುಸ್ತಕಗಳನ್ನು ಕೊಡ್ತೀವಿ ಅಂತ ಕೂಡ ಕರೆ ಮಾಡಿದ್ರು. ನಿಜಕ್ಕೂ ಇದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಹೆಮ್ಮೆ ಮತ್ತೊಂದು ಸಾರ್ಥಕತೆಯನ್ನು ತಂದುಕೊಡುತ್ತೆ ಅಂತ ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಯಾರೆಲ್ಲ ಈಗ ತಾನೇ 4ನೇ ಕ್ಲಾಸು ಪಾಸ್ ಆಗಿರೋರು 5ನೇ ಕ್ಲಾಸಿಗೆ ಹೋಗ್ತೀರಿ, 9ನೇ ಕ್ಲಾಸ್ ಪಾಸ್ ಆಗಿರೋರು 10ನೇ ಕ್ಲಾಸ್ಗೆ ಹೋಗ್ತೀರಿ. ನಿಮ್ಮ ಪುಸ್ತಕಗಳನ್ನು ನೀವು ರದ್ದಿಗೆ ಹಾಕಿದ್ದೆ ಆಯಿತು ಅಂದರೆ ಹೆಚ್ಚು ಅಂದರೆ 40ರಿಂದ 50 ರೂಪಾಯಿ ಸಿಗ್ಬೋದು. ಆದರೆ ಅದೇ ಪುಸ್ತಕಗಳನ್ನು ಮತ್ತೆ ನೀವು ಹೊಸದಾಗಿ ಪರ್ಚೇಸ್ ಮಾಡಬೇಕು ಒಬ್ಬ ವಿದ್ಯಾರ್ಥಿ ಅಂದರೆ 1000ರಿಂದ 2000 ರೂಪಾಯಿ ತನಕ ಖರ್ಚು ಮಾಡಬೇಕಾಗತ್ತೆ. ಸೊ ದಯಮಾಡಿ 50-60 ರೂಪಾಯಿ ಪುಸ್ತಕಗಳಿಗೆ ರದ್ದಿಗೆ ಹಾಕೋ ಬದಲು, ಅವರಿಗೆ ಕೊಡೋದ್ರ ಬದಲು ಆ ಪುಸ್ತಕಗಳನ್ನು ದಯಮಾಡಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದನ್ನು ಅಗತ್ಯ ಇರತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾವು ಅವರಿಗೆ ನಿಮ್ಮ ಹತ್ರ ಕೊಡ್ತೀವಿ. ಸೊ ನೀವು ನಿಮ್ಮ ಪುಸ್ತಕಗಳನ್ನು ಒಬ್ಬರಿಗೆ ದಾನವನ್ನಾಗಿ ಕೊಡ್ಬೋದು, ಅಥವಾ ನಿಮ್ಗೆ ಅಲ್ಲಿ ಇಟ್ಕೊಳಕ್ಕೆ ಕಷ್ಟ ಆಯಿತು ಅಂದರೆ ನಮ್ಮ V1 ಆಫೀಸ್ಗೆ ತಲುಪಿಸಿ ಅದನ್ನು ಇಲ್ಲಿ ಅಗತ್ಯ ಇರತಕ್ಕಂಥವ್ರು ಬಂದು ಕಲೆಕ್ಟ್ ಮಾಡ್ಕೋಬೋದು ಅನ್ನೋ ಒಂದು ಸಾಮಾಜಿಕ ಕಳಕಳಿಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಏಕೆಂದರೆ ಈಗ ಎಲ್ಲರೂ ಹೊಸ ಪುಸ್ತಕಗಳನ್ನು ಪರ್ಚೇಸ್ ಮಾಡೋ ಮೂಡಲ್ಲೇ ಇರ್ತೀರಿ. ಏಕೆಂದರೆ ಈಗ ತಾನೇ ಹೊಸ ವರ್ಷ ಪ್ರಾರಂಭ ಆಗ್ತಾ ಇದೆ, ವಿದ್ಯಾವರ್ಷ ಪ್ರಾರಂಭ ಆಗ್ತಾ ಇದೆ. ಸೊ ದಯಮಾಡಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡೋಣ. ಅಗತ್ಯ ಇರ್ತಕ್ಕಂಥವ್ರಿಗೆ ಪುಸ್ತಕಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಏಕೆಂದರೆ ಪಾಸಾಗಿ ಎಲ್ಲ ಏನು ನೆಕ್ಸ್ಟ್ ಇಯರ್ಗೆ ಹೋಗ್ತೀರಿ ಅವರು ತಮ್ಮ ಹತ್ತಿರ ಇರ್ತಕ್ಕಂಥವ್ರಿಗೆ, ಪರಿಚಯ ಇರ್ತಕ್ಕಂಥವ್ರಿಗೆ ಆ ಹಳೆ ಪುಸ್ತಕಗಳನ್ನು ನೀಡಿ ದಯವಿಟ್ಟು ವಿದ್ಯಾದಾನವನ್ನು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದು ಪುಸ್ತಕಗಳೇ ಆಗಿರಬೇಕು ಅಂತಿಲ್ಲ, ನಿಮ್ಮ ಹತ್ರ ಇರ್ತಕ್ಕಂಥ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ಬೋದು. ಆಮೇಲೆ ಇವತ್ತೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸಾಕಷ್ಟಿದೆ. ಸೊ ಒನ್ಸ್ ನಿಮ್ಮದು ಕಾಂಪಿಟೇಟಿವ್ ಎಕ್ಸಾಮ್ ಕ್ಲಿಯರ್ ಆಯಿತು ಅಂದರೆ ಅದನ್ನು ದಯವಿಟ್ಟು ಇನ್ನೊಬ್ಬರಿಗೆ ಕೊಟ್ಟು ಸಹಾಯ ಮಾಡಿ. ನಿಮ್ಮ ಹತ್ರ ಕಾಸ್ಟ್ಲಿಯೆಸ್ಟ್ ಬುಕ್ಸ್ ಇರ್ಬೋದು, ಅದನ್ನು ಆ ಬಡ ಮಕ್ಕಳಿಗೆ ಪರ್ಚೇಸ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಅಂಥ ಪುಸ್ತಕಗಳನ್ನು ನೀವು ಅವರಿಗೆ ನೀಡಿ ಅವರ ಬಾಳಿಗೆ ಬೆಳಕಾಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಚಾರಗಳನ್ನು ಮಾತಾಡಬೇಕಿತ್ತು, ಆದರೆ ಸಮಯದ ಅಭಾವ ಇರೋದ್ರಿಂದ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಅವಧಿ ಈಗ ಮುಕ್ತಾಯ ಆಗ್ತಾ ಇದೆ. ಸೊ ಮತ್ತೆ ಎಂದಿನಂತೆ ನಾಳೆ ನಾನು ನಿಮ್ಮ ಮನೆಗಳಿಗೆ ಬರ್ತೇನೆ, ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ. ನಾಳೆ ಯಾರೆಲ್ಲ ಯಾವ ಪುಸ್ತಕಗಳನ್ನು ಕೊಡ್ತೀವಿ ಅಂಥೇಳಿ ಅಥವಾ ಯಾವ ಪುಸ್ತಕಗಳ ಅವಶ್ಯಕತೆ ಇದೆ ಅಂಥೇಳಿ ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ತಾರೆ, ಅದನ್ನು ಸಾಧ್ಯವಾದರೆ ನಾನು ನಾಳೆ ಟಿ ವಿಯಲ್ಲಿ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಯಾರ್ಯಾರು ಪುಸ್ತಕಗಳು ಎಕ್ಸ್ಟ್ರಾ ನಮ್ಮ ಹತ್ರ ಇದ್ದಾವೆ, ಇದನ್ನು ಕೊಡಬೇಕಿದೆ ಅಂತಕ್ಕಂಥವ್ರು ಕೂಡ ನಮ್ಮ V1 ವಾಹಿನಿಯ ಆಫೀಸ್ನ ವಿಳಾಸ ಒಂದು ಕೆಳಗಡೆ ರೋಲ್ ಆಗ್ತಾ ಇರುತ್ತೆ, ಅಲ್ಲಿಗೆ ಬೇಕಾದ್ರೆ ನೀವು ತಲುಪಿಸಿದ್ರೆ ಅಗತ್ಯ ಇರ್ತಕ್ಕಂಥವ್ರಿಗೆ ಪುಸ್ತಕವನ್ನು ತಲುಪಿಸೋ ಜವಾಬ್ದಾರಿಯನ್ನು V1 ತೆಗೆದುಕೊಳ್ಳುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಎಂದಿನಂತೆ ನಗ್ನಗ್ತಾ ಇರಿ, ಖುಷಿಯಾಗಿರಿ ಮತ್ತು V1 ವಾಹಿನಿಯ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.